ವೆಂಕಟ್ಟಾಗಿದ್ದವರನ್ನ ಹುಚ್ಚ ವೆಂಕಟ್ ಮಾಡಿದ್ಯಾರು? ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದೆಲ್ಲ ಬಿಟ್ಬಿಡಿ, ಇವಾಗ ಹೊಸ ಜೀವನ ಶುರು ಮಾಡಿದ್ದೀನಿ. ಓಕೆ, ಬಿಗ್ ಬಾಸ್ ನಿಮ್ಮ ಕಾರ್ಯಕ್ರಮಕ್ಕೆ ವರನ ಶಾಪ, ರೋಷವಾಗಿ ಕೂಗಾಡಿ ಕಿರಿಚಾಡಿ, ಇದು ಅದು ತಪ್ಪು. ಪಶ್ಚಾತ್ತಾಪ ಇದೆಯಾ? ಸಿನಿಮಾ ನಾನು ಉಸಿರೋ ಸಿನಿಮಾ ಬಿಟ್ಟು ನಾನು ಬೇರೆ ಏನೇನು ಮಾಡೋದು. ಚೆನ್ನಾಗಿದ್ದೀನಿ, ಬಂದಿದ್ದ ಅವಕಾಶಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಾಯಿ ತಂದೆ ಇಲ್ಲ, ಇಬ್ರು ಇಲ್ಲ. ಜನ ಹುಚ್ಚ ನಾನು ಸಂತೋಷ ಪಡ್ತೀನಿ ಅಂತ. ಹುಚ್ಚ ವೆಂಕಟ್ ಸೇನೆ ಅಂತ ಕರಿತಿದ್ರಲ್ಲ, ಅದು ಈಗಲೂ ಇದೆಯಾ? ಇದೆ, ಅಂಡ್ ವರ್ಲ್ಡ್ ವೈಡ್ ಇದೆ ಅದು. ನಿಮ್ಗೆ ಜನರಿಂದ ಯಾವ ಸಹಾಯವೂ ಬೇಡ ಬೇಡ. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ನೀವು ಮನೆಯಲ್ಲಿ ಯಾವ ದೇವರನ್ನು ಪೂಜಿಸಲ್ವಾ? ಇಲ್ಲ, ನಮ್ಮ ತಂದೆ ತಾಯಿನ ಪೂಜಿಸ್ತೀನಿ. ನಾನು ಪ್ರತಿಯೊಬ್ಬರು ಮನೆ ಹೆಣ್ಮಕ್ಳು ಚಪ್ಪಲಿ ನಾನು. ಸೊ ನಿಮಗೆ ರಾಜಕೀಯ ಆಸಕ್ತಿ ಇದೆಯಾ? ಬಟ್ ಲವ್ ಮ್ಯಾರೇಜ್ ಇಸ್ ಬೆಸ್ಟ್ ಮ್ಯಾರೇಜ್ ನನ್ನ ಪ್ರಕಾರ. ಸಿಗರೇಟ್ ಸೇದೋದಾಗ್ಲಿ, ಕೆಟ್ಟ ಕೆಲ್ಸಗಳು ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ನಾನು ಪ್ರೈಸ್ ಸಿಗೋಕ್ಕೋಸ್ಕರ ಡ್ರಾಯಿಂಗ್ ಪೇಂಟಿಂಗ್ ಮಾಡಕ್ ಶುರು ಮಾಡಿದೆ. 23 ಸರ್ಟಿಫಿಕೇಟ್ಸ್ ಬಂತು. ನಾನು ಇಷ್ಟೆಲ್ಲ ಮಾಡಿದೆ, ನನಗೆ ಈ ಸ್ಥಿತಿ ಬಂತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮಗೆ? ದಿನ ಮಾತಾಡೋರು, ನೀನು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋ. ರಿಯಾಲಿಟಿ ಶೋಗಳು ಕತೆಗಳೆಲ್ಲ ಬೇಡವಾ? ಯಾಕೆ ಅದನ್ನ ನೀವು ನೆನಪು ಮಾಡ್ಕೊಳಲ್ಲ? ಬಟ್ ರಿಯಾಲಿಟಿ ಶೋ ನಿಮ್ಗೆ ಒಂಚೂರು ಹಣ ಕೊಡ್ತಾ, ಬಟ್ ನೀವು ಅಲ್ಲೇ ಮುಂದುವರಿಬಹುದಿತ್ತಲ್ವಾ? ಫಸ್ಟ್ ಕ್ಲಾಸ್ ತೆಗ್ಸಿ ನಂಗೆ ಸೈಕಲ್ ಕೊಡ್ಲಿಲ್ಲ ಅದಕ್ಕೆ ನಾನೇನ್ ಮಾಡಿದೆ, ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಪಾಸ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟೇ ಬರೆಯೋದು. ಓಕೆ, ತಂದೆ ತೀರೋ ಹೋಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಗಿರೋದು. ಮಾಡೋದೆಲ್ಲ ಮಾಡಿ ಹೇಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ವೀಕ್ಷಕರೇ ನಮಸ್ಕಾರ, ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ ಇಂದಿನ ವಿಶೇಷವಾದ ಈ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಬಹಳ ವಿಶೇಷವಾದ ಒಂದು ವ್ಯಕ್ತಿತ್ವ ಇದೆ. ಒಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ಸಾಮಾನ್ಯವಾಗಿ ಜನ ಹುಚ್ಚ ವೆಂಕಟ್ ಅಂತ ಕರೀತಾರೆ. ಸೊ ನಾನು ಪ್ರೀತಿಯಿಂದ ವೆಂಕಟ್ ಸರ್ ಅಂತ ಕರಿತೀನಿ. ಅವರು ವೆಂಕಟ್ ಅನ್ನೋ ಆ ಹೆಸರಿನಿಂದ ಹುಚ್ಚ ವೆಂಕಟ್ ಆಗಿದ ಆ ದಾರಿಯನ್ನು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹುಚ್ಚ ವೆಂಕಟ್ ಅವರ ಹೆಸರು ಬಿಗ್ ಬಾಸ್ ಕಾರ್ಯಕ್ರಮದಿಂದ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತ. ಆದರೆ ಅದಾದ ನಂತರ ಎಲ್ಲಿ ಹೋದರು, ಏನಾಯಿತು, ಭಾಳ ವಿಷಯಗಳನ್ನು ನಾವೆಲ್ಲರೂ ಕೇಳ್ಪಟ್ಟು. ಬಟ್ ಇವಾಗ ಅವರ ಆರೋಗ್ಯ ವ್ಯವಸ್ಥೆ ಹೇಗಿದೆ, ಆರೋಗ್ಯ ಸ್ಥಿತಿ ಹೇಗಿದೆ, ಅವರು ಹೇಗಿದ್ದಾರೆ, ಏನು ಮಾಡಿಕೊಂಡಿದ್ದಾರೆ, ಅವರ ಮನಸ್ಥಿತಿ ಈಗ ಹೇಗಿದೆ, ನಿಮಗಿರುವ ಅನೇಕ ಪ್ರಶ್ನೆಗಳು ನನ್ನಲ್ಲೂ ಇದ್ದಾವೆ. ಅದನ್ನು ನಾನು ಕೇಳ್ತೀನಿ. ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀಯುತ ಹುಚ್ಚ ವೆಂಕಟ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ವೆಂಕಟ್ ಸರ್? ಚೆನ್ನಾಗಿದ್ದೀನಿ, ಆ್ಯಂಡ್ ಚೆನ್ನಾಗಿರಬೇಕು, ಇಲ್ಲಾಂದರೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹೌದಾ? ಹೌದು, ಚೆನ್ನಾಗಿರ್ಬೇಕಾಗುತ್ತೆ, ನಾವು ಚೆನ್ನಾಗಿರ್ಬೇಕಾಗುತ್ತೆ. ಚೆನ್ನಾಗಿರೋದು ಅಂದರೆ ಯಾವ ಥರ? ಚೆನ್ನಾಗಿದ್ದೀನಿ, ಬಂದಿದ್ದ ಅವಕಾಶಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಜನ ನಂಗೆ ಅವಕಾಶ ಕೊಡ್ತಾವ್ರೆ. ಶಾರ್ಟ್ ಮೂವೀಸು, ಇವಾಗ ನೀನು ಕರೆದ್ಬಿಟ್ಟು ಇವಾಗ ನನಗೆ ಇಂಟರ್ವ್ಯೂ ಮಾಡ್ತೀಯ, ಆ್ಯಂಡ್ ಇದು ನನಗೆ ಹೆಲ್ಪ್ ಆಗುತ್ತೆ. ಈ ಥರ ಬರ್ತ್ಡೇ ವಿಶಸ್ ಬರುತ್ತೆ, ಯಾವುದಾದ್ರೂ ಫಂಕ್ಷನ್ಸು, ಮನೆ ಫಂಕ್ಷನ್ಸು ಇದೆಲ್ಲ ಬರುತ್ತೆ. ಅದು ಬಿಟ್ಟು ಯೂಟ್ಯೂಬಲ್ಲಿ ಯಾವಾಗ ಇರ್ತೀನಿ, ಸೋಷಿಯಲ್ ಮೀಡಿಯಲ್ಲಿ ಯಾವಾಗ ಇರ್ತೀನಿ. ಗೆಸ್ಟ್ ಅಪಿಯರೆನ್ಸ್ ಅಂತ ಮಗ್ಗಿ ಪುಸ್ತಕನ ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲಿ ಗೆಸ್ಟ್ ಅಪಿಯರೆನ್ಸು. ಆ್ಯಂಡ್ ಅದು ಬಿಟ್ಟು ಕುಂಚವಿಲ್ಲದ ಕಲಾವಿದ ಅಂತ ಆಲ್ಬಮ್ ಸಾಂಗು, ಅದೊಂದು ಮಾಡಬೇಕು, ಅದೊಂದಿದೆ, ನಡೀತಾ ಇದೆ. ಹೌದು. ಯಾರ್ಯಾರು ಇದ್ದೀರಿ? ನೀವೇನು ಅಂದರೆ ಈ ಅವಕಾಶಗಳು ಬರ್ತಾ ಇದ್ದಾವಲ್ಲ, ಇದನ್ನೇ ಮಾಡ್ತಾ ಇದ್ರೆ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಿ? ಬೇರೆ ಏನು ಕೆಲಸ ಇಲ್ಲ, ಸಿನಿಮಾ ನಾನು ಉಸಿರೋ ಸಿನಿಮಾ ಬಿಟ್ಟು ನಾನು ಬೇರೆ ಇನ್ನೇನು ಮಾಡೋದ. ಕಲಾವಿದರಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಬಹಳ ಕಷ್ಟ. ಈ ಬೇರೆ ಕಡೆ ಅವಕಾಶಗಳು ಸಿಗುತ್ತೆ ನನಗೆ, ಗೆಸ್ಟ್ ಅಪಿಯರೆನ್ಸ್ ಅದು ಸಿಗುತ್ತೆ. ಇವಾಗ ಮೊನ್ನೆ ಲಾಸ್ಟು ಕುಂಚವಿಲ್ಲದ ಕಲಾವಿದ, ಮಗ್ಗಿ ಪುಸ್ತಕ, ಈ ಥರ ಸಿನಿಮಾ ಎಷ್ಟು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಯಾಣ ಅಂತ ಜಗದೀಶ್ ಅವ್ರದ್ದು ಮಾಡಿದೆ, ಮಾಯಾ ಬಜಾರ್ ಮಾಡಿದೆ, ಅದಾದಮೇಲೆ ಪರವಶನಾದನು ಮಾಡಿದೆ, ಫಸ್ಟ್ ಲವ್ ಮಾಡಿದೆ ಗೆಸ್ಟ್ ಅಪಿಯರೆನ್ಸು. ಆ ಥರ ಗೆಸ್ಟ್ ಅಪಿಯರೆನ್ಸು ಇನ್ನೂ ಸಿಗ್ತಾರೆ. ಅಳಿಲುಗಳ ಅಳ್ಳಲು ಅದು ಮಾಡಿದೆ ಗೆಸ್ಟ್ ಅಪಿಯರೆನ್ಸ್, ನಾನೇ ಹಾಡಾಡಿ ನಾನೇ ಆ್ಯಕ್ಟ್ ಮಾಡಿದೆ. ತುಮಕೂರು ಅವ್ರದ್ದು. ಆ್ಯಂಡ್ ಅವಕಾಶಗಳು ಸಿಗುತ್ತೆ. ಆ್ಯಂಡ್ ಇದು ಯೂಟ್ಯೂಬ್ ಎಲ್ಲ ನೋಡೋಲ್ಲ, ಯೂಟ್ಯೂಬ್ ಎಲ್ಲ ನೋಡಲ್ಲ. ಕೆಲವರು ಅವ್ರಿಗೆ ಗೊತ್ತಾಗುತ್ತೆ ನಾನು ಅದರಲ್ಲಿ ದಿನ ಚಾಲನೆಯಲ್ಲಿದ್ದೀನಿ ಅಂತ. ಚಾಲನೆಯಲ್ಲಿದ್ದೀರಿ? ಚಾನಲ್ಗಳು ನೋಡೋರು, ಮನೆಗಿರೋರು, ವಯಸ್ಸಾದವರು, ಕೆಲವರು ಲೇಡೀಸ್ಗಳು, ಕೆಲವರು ಯಾರು ಯೂಟ್ಯೂಬ್ ನೋಡೋರು ಅವ್ರು ನೋಡ್ತಾರೆ. ಅಂಡ್ ಹಂಗೆ 2 ಕಡೆನೂ ನಡೀತಾ ಇದೆ. ಆಯಿತು, ಈಗ ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ, ನಾನು ಕೇಳಲಾ? ಕೇಳಿ. ಈಗ ನೀವು ಮನೇಲಿ ಯಾರ್ಯಾರು ಇದ್ದೀರಿ? ಮನೇಲಿ ನಾನು, ನಮ್ಮ ಭಾವ, ನಮ್ಮ ಅಕ್ಕ,
ಸುನೀತಾ ಅಂತ, ನಮ್ಮ ಭಾವ ಸುರೇಂದ್ರ ರಾಜು, ಆಮೇಲೆ ಅವ್ರ ಅಮ್ಮ ಪುಲ್ಲಮ್ಮ ಅಂತ, ನಮ್ಮ ಅಕ್ಕ ಇನ್ನೊಂದು ಅಕ್ಕ ಮಮತಾ, ಸುನೀತಾ ಅವ್ರ ಮಗಳು ಸೌಂದರ್ಯ, ಅವರು ಅಷ್ಟು ದೊಡ್ಡ ಕುಟುಂಬ. ಅಷ್ಟು. ಹಂಗಾರೆ ಮನೇಲಿ ತುಂಬ ಜನ ಇದ್ದೀರಿ. ಓಕೆ. ಈಗ ನಿಮ್ಮ ಜೊತೆ ತಾಯಿ ತಂದೆ ಇಲ್ಲ, ಇಬ್ಬರೂ ಇಲ್ಲ. ನೀವು ತುಂಬ ಇಂಟರ್ವ್ಯೂಗಳಲ್ಲಿ ಸಂದರ್ಶನಗಳಲ್ಲಿ ಹೇಳ್ತಾ ಇದ್ರಿ, ನಮ್ಮ ತಾಯಿ ಅಥವಾ ತಂದೆ ತುಂಬ ಒಳ್ಳೇದು ಹೇಳಿ ಒಳ್ಳೇದು ಮಾಡು, ಒಳ್ಳೇದು ಮಾತಾಡು, ಹಿಂಗೆ ಒಳ್ಳೇದ ರೀತಿಯೇ ಬೆಳೆಸ್ಬಿಟ್ರು. ನಾನು ಆ ಒಳ್ಳೇದು ಹೇಳಿದ್ಕೆ ಇಲ್ಲಿ ಕೆಟ್ಟವನಾಗ್ತಾ ಇದ್ದೀನ? ಏನಾಯಿತು ನಿಮಗೆ? ಒಳ್ಳೆತನವೇ ನಿಮಗೆ ಶಾಪ ಆಯಿತು? ಹೆಣ್ಮಕ್ಳು ಅಶ್ಲೀಲ ಬಟ್ಟೆ ಹಾಕಬಾರ್ದು, ಕೆಟ್ಟವನಾಗಿಲ್ಲ. 100%ಅಲ್ಲಿ 99% ಜನ ಅರ್ಥ ಮಾಡ್ಕೊಂಡವ್ರೆ. ನಾನು ಮಾತಾಡಿರೋದು ಕರೆಕ್ಟು, ಹೋಗಿದ್ದ ರೀತಿ ತಪ್ಪು, ಮಾತಾಡಿದ ರೀತಿ ತಪ್ಪು, ಅದೇ ಅರ್ಥ ನೋಡಿದ್ರೆ ಅದು ತಪ್ಪಲ್ಲ ಅಂತ ಅರ್ಥ ಮಾಡ್ಕೊಂಡವ್ರೆ. ಅಂದರೆ ನೀವು ತುಂಬ ರೋಷವಾಗಿ ಕೂಗಾಡಿ ಕಿರಿಚಾಡಿ ಇದು ತಪ್ಪು. ನಿಮಗೆ ಅನಿಸುತ್ತೆ ಪಶ್ಚಾತ್ತಾಪ ಇದೆಯಾ? ಪಶ್ಚಾತ್ತಾಪ ಇದೆ. ನಾನು ಹಂಗೆ ಮಾಡಬಾರ್ದಿತ್ತು. ನಾನು ತುಂಬ ವೈಲೆಂಟ್ ಆಗ್ಬಿಟ್ಟೆ, ಅದು ತಪ್ಪಾಗಿದ್ದು. ನಾನು ಪ್ರೀತಿ ಕಣ್ಣೀರಿಂದನೇ ಕರಗಿಸ್ಬಿಟ್ಟು ಬದಲಾಯಿಸ್ಬೇಕಿತ್ತು ಅಲ್ವಾ. ನೀವು ಹೊಡಿಯೋಕೆ ಹೋಗ್ತಾ ಇದ್ರಿ, ಅದೆಲ್ಲ ಬಿಟ್ಬಿಡಿ. ಇವಾಗ ಹೊಸ ಜೀವನ ಶುರು ಮಾಡಿಬಿಟ್ಟಿದ್ದೀರಿ. ಭಾಳ ಸಂತೋಷ. ನಿಮ್ಮ ಬದಲಾವಣೆಗೆ ಏನು ಮುಖ್ಯ ಬಹಳವಾದ ಕಾರಣ ಏನು? ನಾನು ಆ್ಯಕ್ಚುಲಿ ಬದಲಾಗಿದ್ದು ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ. ಏನಾಗಿತ್ತು ತಂದೆಯವ್ರಿಗೆ? ಇದು ಡಯಾಬಿಟೀಸ್ ಆಗಿ ತೀರ್ಕೊಂಡ್ರು. ಆ್ಯಂಡ್ ಓಕೆ, ಈಗ ಅವ್ರನ್ನೂ ಮಿಸ್ ಮಾಡ್ಕೊತೀನಿ. ಅದಾದಮೇಲೆ ನಾನೇ ರಿಯಲೈಸ್ ಮಾಡಿಕೊಂಡೆ, ನಾನು ಮಾಡಿದ ತಪ್ಪು, ತುಂಬ ಭಯ ಕೊಟ್ಬಿಟ್ಟೆ, ತುಂಬ ಕೋಪ ಕೊಟ್ಬಿಟ್ಟೆ ಜನರಿಗೆ. ಕೆಲವ್ರಿಗೆ, ಯಾರೋ 100ರಲ್ಲಿ 1% ಅವ್ರಿಗೆ, ಅವ್ರನ್ನೂ ಕರಗಿಸಿ ಅವ್ರ ಪ್ರೀತಿನೂ ಗೆದ್ದು, ನನ್ನ ಉದ್ದೇಶ ಏನು, ನೀಟಾಗಿರಬೇಕು, ಸಂಸ್ಕೃತಿ ಸಂಪ್ರದಾಯ ಮೇಂಟೈನ್ ಆಗಬೇಕು, ಕಲ್ಚರ್ ಮೇಂಟೈನ್ ಆಗಬೇಕು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಜನ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನೀವು ನಿಮ್ಮ ತಾಯಿ ತಂದೆ ಏನು ಸಂಸ್ಕಾರ ಹೇಳ್ಕೊಟ್ಟಿದ್ರು ಅದೇ ಸಂಸ್ಕಾರವನ್ನು ಹೊರಗಡೆ ಹೇಳ್ತಾ ಇದ್ರಿ, ಬಟ್ ತುಂಬಾ ರಫ್ ಆಗಿ ಟಫ್ ಆಗಿ ಹೇಳ್ತಿದ್ರಿ. ಜನಕ್ಕೆ ನೀವು ಕೆಟ್ಟವ್ರು ಹಾಕೊಂಡ್ರಿ. ಕೆಲವರು ಅರ್ಥ ಮಾಡ್ಕೊಂಡ್ರು, ಅವನು ಹೇಳ್ತಾರದು ಕರೆಕ್ಟ್ ಅಲ್ವಪ್ಪ ಅಂದರು. ಕೆಲವರು ಏನು ನಮ್ಗೆ ಆವಾಜಾಗಿ ಕೇಳ್ತಾವನೆ, ಏನು ನಮ್ಗೆ ಬೈದು ಹೇಳ್ತಾವನೆ ಅನ್ನೋದು ಬಂತು ಅಲ್ವಾ. ನಿಮಗೆ ಕಾಲಕ್ರಮೇಣ ಅರ್ಥ ಆಯಿತು ಈ ದಾರಿ ವರ್ಕೌಟ್ ಆಗಲ್ಲ. ಅದು ವರ್ಕೌಟ್ ಆಗಲ್ಲ, ಪ್ರಶ್ನೆ ಇಲ್ಲ, ವರ್ಕೌಟ್ ಆಯಿತು. ಅದಕ್ಕೆ ಹುಚ್ಚ ವೆಂಕಟ್ ಫೇಮಸ್ ಆಗಿದ್ದು, ಹುಚ್ಚ ವೆಂಕಟ್ ಮೆಸೇಜಸ್ ಫೇಮಸ್ ಆಗಿದ್ದು, ಹುಚ್ಚ ವೆಂಕಟ್ ಮೆಸೇಜ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದು, ಫೇಮಸ್ ಆಗಿದ್ದು ಅದರಿಂದನೇ. ಆದರೆ ನಾನು ಬದಲಾಗಿದೆ ಅಂದರೆ ನೆಕ್ಸ್ಟ್ ಜನ ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಪ್ರೀತಿಯಿಂದ ಕಣ್ಣೀರಿಂದ ಕರಗಿಸೋಣ. ಅವ್ರು ಕರಗ್ಬಿಟ್ಟು ಬದಲಾಗಲಿ, ಅದು ಶಾಶ್ವತವಾಗಿ ಉಳಿತದೆ. ಭಯದಿಂದ ಅಂದರೆ ಅದು 1 ದಿನ ಇರುತ್ತೆ, 2 ದಿನ ಇರುತ್ತೆ, ಆಮೇಲೆ ಭಯ ಹೋಗ್ಬಿಡುತ್ತೆ. ನಿಜ ಅಲ್ವಾ? ನಿಜ. ಅಂದರೆ ನಾವು ಬಲವಂತವಾಗಿ ಯಾರನ್ನು ಬದಲಾಯಿಸೋಕ್ಕಾಗಲ್ಲ. ಹೃದಯಪೂರ್ವಕವಾಗಿ ಮನಪರಿವರ್ತನೆ ಆಗೋದಿದೆಯಲ್ಲ, ಅದು 1-2 ಒಳ್ಳೆ ಮಾತುಗಳಿಂದ. ಸೊ ಹಾಗಾಗಿ ನಿಮಗೆ ಅನ್ನಿಸ್ತು, ಓಕೆ ನಾನು ಸ್ವಲ್ಪ ಬದಲಾಗಬೇಕು, ನನ್ನಲ್ಲೇ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ನೀವು ಬದಲಾದ್ರಿ. ಆ ತಂದೆ ಕಾಲವಾದ ನಂತರ, ತೀರೋದ ನಂತರ ನಿಮಗೆ ತಾಯಿ ತಂದೆಯ ಪ್ರೀತಿ ಸಿಗ್ತಾ ನಿಮ್ಮ ಮನೆಯವರಿಂದ, ಅಥವಾ ಹೊರಗಡೆ ಜನ ನಿಮ್ಮನ್ನಷ್ಟು ಪ್ರೀತಿಯಿಂದ ಕಂಡ್ರ? ಜನದಿಂದ ಯಾವಾಗೂ ಸಿಗುತ್ತೆ ಪ್ರೀತಿ. ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಹೋಗಿ ಜನ ಅವರೇ. ಜನ ಯಾವಾಗ ನಾನು ಮಾತಾಡ್ತಾರೆ, ಸೆಲ್ಫಿ ತೊಗೊತಾರೆ. ಮೊದಲು ಸೆಲ್ಫಿ ತೊಗೊಳಕ್ಕೆ ಭಯ ಪಡ್ತಿದ್ರು. ಮೊದಲು ಸೆಲ್ಫಿ ತೊಗೊಳಕ್ಕೆ ಹೆಂಗೆ ಕೇಳೋದು ಅಂತ. ಈಗ ಹಿಂಗಿಲ್ಲ, ಖುಷಿಯಿಂದ ಬರ್ತಾರೆ, ಕೇಳ್ತಾರೆ ಸೆಲ್ಫಿ ತಗೋಪ್ಪ ಅಂತೀನಿ. ಎಷ್ಟು ಸೆಲ್ಫಿ ಆದರೂ ನಾನು ಕೊಡ್ತೀನಿ. ಆ್ಯಂಡ್ ಅದಕ್ಕೆ ಸುಸ್ತಾಯಿತು, ಸೆಲ್ಫಿ ಕೊಡೋಕ್ಕಾಗಲ್ಲ ಅಥವಾ ಅಂತ ಇರಿಟೇಷನ್ ಆಗುತ್ತೆ, ಅದು ಮಾಡಲ್ಲ. ಜನ ಯಾಕೆ ಸೆಲ್ಫಿ ತೊಗೊತಾರೆ, ಅವ್ರು ನನ್ನ ಪ್ರೀತಿಸ್ತಾರೆ. ಆ ಪ್ರೀತಿಗೆ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಮೊದಲು ಏನು ಮಾಡ್ಬಿಡ್ತಿದೆ, ಜಾಸ್ತಿ ಸೆಲ್ಫಿಗಳು ತೊಗೊಳಕ್ಕೆ ಬಂದರೆ ತಲೆ ಕೆಟ್ಟೋಗ್ಬಿಡೋದು. ಸಾಕೋಗಪ್ಪ ಅಂದ್ಬಿಡ್ತಿದೆ. ಬಟ್ ಅವ್ರಿಗೆ ಎಷ್ಟೋ ಜನ ಬೇಜಾರಾಗೋರಲ್ವ, ಅವೆಲ್ಲ ತಿದ್ಕೊಂಡಿದ್ದೀನಿ. ತಪ್ಪು ಮಾಡಿ ನಾನು ಮಾಡಿದ್ದೀನಿ, ಅದನ್ನು ತಿದ್ಕೊಂಡು ನಡೀತಾ ಇದ್ದೀನಿ. ಇವಾಗ ನೀವು 1000 ಸೆಲ್ಫಿ ಕೊಡು ಅಂದರು ಹಿಂಗೆ ನಿಂತಿರ್ತೀನಿ.
ಏನಿದೆ ತಗೊಳ್ಳಿ. ಫಸ್ಟ್ ಲವ್ ಅಂತ ರಾಜೇಶ್ FM ಇದಾನಲ್ಲ, ಹೌದು ಅವನೊಂದು ಸಿನಿಮಾ ಹೀರೋ ಆಗಿ ಮಾಡ್ದ. ಆ ಸಿನಿಮಾದಲ್ಲಿ ನಾನೇ ಇದು ಗೆಸ್ಟ್ ರೋಲು. ಅದ್ರ ಒಂದು ಹಾಡು ಬರುತ್ತೆ, ಆ ಹಾಡು ನಾನೇ ಆ್ಯಕ್ಟ್ ಮಾಡಿದ್ದು. ಅಲ್ಲಿ ಜನ ಬಂದು ಸೆಲ್ಫಿ ಬೇಕು ಅಂತ ಗುಲ್ಬರ್ಗ ಯಾದಗಿರಿಯಿಂದ ಎಲ್ಲ ಬಂದ್ಬಿಟ್ರು. ಅದು ನಾವು ಶೂಟ್ ಮಾಡಿದ್ದು ಆಲ್ಮಟ್ಟಿ ಡ್ಯಾಮ್ ಹತ್ರ, ಬಾಗಲಕೋಟೆ, ಅಲ್ಲಿ 2 ಕಡೆ ಶೂಟ್ ಮಾಡಿದ್ದು. ಆಮೇಲೆ ನೋಡಿದ್ರೆ ಅವಾಗ ಸೆಲ್ಫಿ ಬೇಕು ಅಂತ ಬಂದರು. ಎಷ್ಟು ಸೆಲ್ಫಿ ತಗೋ ಅಂದರೆ ಅಷ್ಟು ಸೆಲ್ಫಿ ತೊಗೊತಾರೆ. ಫೋಟೋ ಮಾಡೋನು ನನ್ನ ಹತ್ರ ಬಂದು ಸರ್ 50 ರೂಪಾಯಿ ಇಸ್ಕೊತಾ ಇದ್ದೀನಿ ಫೋಟೋ ಮಾಡೋಕ್ಕೆ, ಇನ್ನು ಸ್ವಲ್ಪ ನೀವು ಫೋಟೋ ಕೊಟ್ಟರೆ ನನಗೆ ಊಟ ಸಿಗುತ್ತೆ ಅಂತ ಅಂದ್ಬಿಟ್ಟ. ನಾನು ಇನ್ನೂ ತಗೋಪ್ಪ ಫೋಟೋಗಳು ಅಂತ ಬಿಟ್ಟೆ. ಆ ಥರ ಕೆಲವರೊಬ್ಬರು ಅದೇ ಪ್ರೊಫೆಷನ್ ಇರುತ್ತಲ್ಲ, ನಿಜ ನಿಜ ಗೈಡ್ ಅಂತ. ನಿಮ್ಮಿಂದ ಅವರಿಗೆ ಒಂಚೂರು ಅನ್ನ ಸಿಗುತ್ತೆ. ಅನ್ನ ಕೊಡೋದು ತಂದೆ ತಾಯಿ ಆಶೀರ್ವಾದ. ನಿಮ್ಗನ್ಸುತ್ತಾ ತಂದೆ ತಾಯಿ ಮನೆಯಲ್ಲಿ ಸಂಸ್ಕಾರ ಕಲಿಸೋದು ಬಹಳ ಮುಖ್ಯ ಮಕ್ಕಳಿಗೆ? ತುಂಬ ಮುಖ್ಯ. ಸ್ಕೂಲಲ್ಲಿ ಹೇಳ್ಕೊಡಲ್ಲ ಅದು ಅಲ್ವಾ, ಅದು ಒಂದು ಚಾಪ್ಟರ್ ಹಾಕ್ಬಿಟ್ರೆ ಅದು ಭಾಳ ಗ್ರೇಟ್ ಆಗಿರುತ್ತೆ ಸ್ಕೂಲು. ತಂದೆ ತಾಯಿನ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು, ತಂದೆ ತಾಯಿಗೆ ಹೆಂಗೆ ಪ್ರೀತಿಸ್ಬೇಕು, ತಂದೆ ತಾಯಿ ಅಂದರೆ ಏನು, ಅವ್ರ ಕಷ್ಟಗಳು ಅಂದರೆ ಏನು, ಅವ್ರನ್ನ ಯಾವ ರೀತಿ ಅವ್ರ ಮನಸ್ಸು ನೋವಿಸ್ಕೊಡೋದು, ಯಾವ ರೀತಿ ನಾವು ಗುರಿನ ಸಾಧಿಸ್ಬೇಕು, ತಂದೆ ಏನು ಆಸೆ ಪಟ್ಟವ್ರು ಆ ಗುರಿ. ಯೂಶಲಿ ತಂದೆ ಆಸೆ ಪಡೋದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ತಾಯಿ ಅಲ್ಲ, ತಾಯಿ ಒಳ್ಳೆ ಮನುಷ್ಯ ಆಗಬೇಕು ಅಂತ ಆಸೆ ಪಡ್ತಾರೆ, ಒಳ್ಳೆ ವ್ಯಕ್ತಿಯಾಗಿ ಉಳಿಬೇಕು ಅಂತ ಆಸೆ ಪಡ್ತಾರೆ, ಒಳ್ಳೆ ವ್ಯಕ್ತಿಯಾಗಿ ಇರಬೇಕು ಅಂತ ಆಸೆ ಪಡ್ತಾರೆ. ವೆಂಕಟ್ಟಾಗಿದ್ದವರನ್ನ ಹುಚ್ಚ ವೆಂಕಟ್ ಮಾಡಿದ್ಯಾರು? ನಾನೇ ಮಾಡಿಕೊಂಡೆ. ನೀವೇ? ಅಂದ್ರೆ ನೀವು ಹುಚ್ಚ ಆಗೋದಿಕ್ಕೆ ಇಷ್ಟಪಡ್ತೀರಾ? ಹುಚ್ಚ ಆಗಕ್ಕಲ್ಲ, ಅದು ಹೆಸರು ಹುಚ್ಚ ವೆಂಕಟ್ ಪಿಕ್ಚರ್ ಮಾಡೋದಲ್ಲ, ಮಾಡಿದ್ರಿ ಅದು ಹಂಗೆ ಬಂದ್ಬಿಡ್ತು ಟ್ಯಾಗ್ಲೈನ್. ಎಲ್ಲರೂ ಕರಿಯವರೆಲ್ಲ ಹುಚ್ಚ ವೆಂಕಟ್ ಅಂತ, ಅದು ಹಂಗೆ ಬಂದ್ಬಿಡ್ತು. ಕಿಚ್ಚ ಸುದೀಪ್ ಅವರಿದ್ದ ಹಾಗೆ ನೀವು ಹುಚ್ಚ ವೆಂಕಟ್ ಇಲ್ಲ ಅಂದ್ರೆ ಕಿಚ್ಚ ಅನ್ನೋದು ಹೆಸರು ಅಥವಾ ಸಿನಿಮಾ ಹೆಸರು ಸುದೀಪ್ ಸರ್ ಜೊತೆ ಸೇರ್ಕೊಂಡ್ಬಿಡ್ತಾ ಅದು ಕಿಚ್ಚ ಸುದೀಪ್ ಅಂತ ಕರೀತಾರೆ. ಸೊ ನಿಮ್ದು ಹುಚ್ಚ ವೆಂಕಟ್ ಅನ್ನೋದು ಒಂದು ಸಿನಿಮಾ. ಸೊ ಈಗ ಜನ ಕೂಡ ನಿಮ್ಮನ್ನು ಹುಚ್ಚ ವೆಂಕಟ್ ಅಂತ, ನಿಮ್ಗೇನು ಬೇಜಾರಿಲ್ಲ? ಹಂಗೆ ಕರೆದ್ರೆ ಖುಷಿನಾ? ಖುಷಿ ಅನ್ನೋದಕ್ಕಿಂತ ಜನ ಏನು ಖುಷಿ ಪಡ್ತಾರೋ ಅದೇ ಖುಷಿ. ಅವ್ರಿಗೇನು ಇಷ್ಟನೋ ಅವ್ರಿಗೆ ನನಗಿಷ್ಟ. ಓ, ನೀವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ಸಿನಿಮಾ ಮಾಡ್ತಿದ್ರ ಅಥವಾ ಬಿಗ್ ಬಾಸ್ ಬಂದ ಮೇಲೆ? ಸಿನಿಮಾ ಮಾಡ್ನಲ್ಲ ಹುಚ್ಚ ವೆಂಕಟ್, ಅದಕ್ಕೆ ಮುಂಚೆನೇ. ಓ, ಏನಾಯ್ತು, ಏನು ಕಾರಣ ಆ ಸಿನಿಮಾ ಲ್ಯಾಂಡಿಗೆ ಬರಲಿಕ್ಕೆ? ಮತ್ತೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ರಿಲೀಸ್ ಮಾಡಿದೆ, ಹೌಸ್ಫುಲ್ ಆಯ್ತಲ್ಲ. ಆಯಿತು, ನಾನು ಅದನ್ನು ಆಮೇಲೆ ಮಾತಾಡ್ತೀನಿ. ಅಂದರೆ ಸಿನಿಮಾ ಲ್ಯಾಂಡಿಗೆ ಬರಲಿಕ್ಕೆ ಏನು ನಿಮಗೆ ಇನ್ಸ್ಪಿರೇಷನ್ ಏನು? ನನಗೆ ಮೊದಲಿನ ಚಿಕ್ಕ ವಯಸ್ಸಿನ ಸಿನಿಮಾ ನನಗೆ ಅಷ್ಟು ಆಸೆ. ಫೇವ್ರೇಟ್ ಹೀರೋ ಯಾರಾಗಿದ್ರು ಅಥವಾ ಯಾರು ಸಿನಿಮಾ ನೋಡಿ ನೀವು ಸಿನಿಮಾ ಫೀಲ್ಡಿಗೆ ಬರಬೇಕು ಅಂದ್ಕೊಂಡು? ವಿಷ್ಣುವರ್ಧನ್ ಅವರು ತುಂಬ ಇಷ್ಟನಾ? ಹಾಗಾಗಿ ನೀವು ಸಿನಿಮಾಗೆ ಬಂದ್ರಿ. ಪ್ರೊಡ್ಯೂಸರ್ ಎಲ್ಲ ಹೆಂಗೆ ಹುಡುಕಿದ್ರಿ? ಪ್ರೊಡ್ಯೂಸರ್ ಹುಡುಕಿದ್ರೆ ಸಿಕ್ಕಲಿಲ್ಲ. ಲಾಸ್ಟ್ ಆಗಿ ನಮ್ಮ ತಂದೆನೇ ಮಾಡೋದು. ಓ, ನಿಮ್ಮ ತಂದೆನೇ ಅದನ್ನ ಪ್ರೊಡ್ಯೂಸ್ ಮಾಡೋದು? ಗೆಲ್ತಾ ಏನು ಹೆಸರು ತಂದು ಕೊಡ್ತು, ದುಡ್ಡು ಎಷ್ಟು ಬೇಕೋ ಅಷ್ಟು ಬಂತು. ಮೋಸ ಏನಾಗಲಿಲ್ಲ. ಅದಾದಮೇಲೆ ಪೊರ್ಕಿ ಹುಚ್ಚ ವೆಂಕಟ್ ಪಿಕ್ಚರ್ ಆ ದುಡ್ಡು ಹಾಕ್ತೆ, ಅದು ಲಾಸ್ ಆಯಿತು. ಅಂದರೆ ಸುಮ್ಮನೆ ಕೇಳ್ತೀನಿ ನೀವು, ಯಾಕಂದ್ರೆ ನೀವು ತುಂಬ ಬದಲಾವಣೆ ಮಾಡ್ಕೊಂಡಿದ್ದೀರಾ ಇವತ್ತು ನಿಮ್ಮ ಜೀವನದಲ್ಲಿ. ಸೊ ಒಂದು ಸಿನಿಮಾ ಸೋತಾಗ ನೀವು ವೀಕ್ಷಕರನ್ನೇ ಬೈತಾ ಇದ್ರಿ. ವೀಕ್ಷಕರನ್ನ ಅಲ್ಲ, ನಾನು ಅರ್ಥ ಮಾಡ್ಕೊಳ್ಳಿ, 100ರಲ್ಲಿ ಒಬ್ಬರು ಯಾರು ವಲ್ಗಾರಿಟಿ ಇಷ್ಟಪಡ್ತಾರೆ, 100ರಲ್ಲಿ ಒಬ್ಬರಾದರೂ ವಲ್ಗಾರಿಟಿ ಇಷ್ಟಪಟ್ಟಲ್ವಾ? ಅವ್ರು ಬೈತಿದ್ದೆ ನಾನು. ಮಿಕ್ಕಿದ 99 ಜನಕ್ಕಲ್ಲ. ಯಾಕಂದರೆ ಸಿನಿಮಾ ಅಂದಾಗ ಮನೆಯವರೆಲ್ಲ ಓದ್ತಾರೆ, ಕೂತ್ಕೊಂಡು ನೋಡ್ತಾರೆ. ಮನೆಯವರೆಲ್ಲ ಮೊದಲು ಹೆಂಗೆ ಸಿನಿಮಾ ಭಾನುವಾರ ಬಂದರೆ ಶನಿವಾರ ಬಂದರೆ ಹೋಗ್ಬಿಡೋರು ಥಿಯೇಟ್ರಿಗೆ. ಮನೆಯವರೆಲ್ಲ ಭಾನುವಾರ ಬಂದರೆ ಹೋಗಿ ಕೂತ್ಕೊಂಡು ಸಿನಿಮಾ ನೋಡೋಕ್ಕೆ. ಅಲ್ಲಿ ಅಶ್ಲೀಲ ಇದ್ದರೆ ಒಂದು ಹೆಣ್ಣೆ ನೋಡಿದಾಗ ಇನ್ನೊಂದು ಹೆಣ್ಣು ಅಶ್ಲೀಲವಾಗಿ ಆ್ಯಕ್ಟ್ ಮಾಡೋದು, ಆ ಹೆಣ್ಣಿಗೆ ಏನು ಅನ್ಸ್ಬೋದು? ಏನು ಅನ್ಸ್ಬೋದು? ಹೌದು, ಕುಟುಂಬದ ಜೊತೆ ಕೂತ್ಕೊಂಡು ನೋಡ್ಲಿಕ್ಕೆ ಒಬ್ಬರೇ ಕೂತ್ಕೊಂಡು ಇನ್ನೊಬ್ಬರ ಹೆಣ್ಣು ಅಶ್ಲೀಲವಾಗಿ ನೋಡೋಕ್ಕಾಗುತ್ತಾ? ಅಶ್ಲೀಲ ಮಾಡಿರೋ ಸಿನಿಮಾ ನೋಡೋಕ್ಕಾಗುತ್ತಾ? ಸೊ ನೀವು ಅವ್ರನ್ನ ಬೈತಾ ಇದ್ರಿ? ಬೈತಿರ್ಲಿಲ್ಲ ಕಣ, ನನ್ನ ಪ್ರೀತಿಯಿಂದ ಹೇಳ್ತಿದ್ದೆ. ಅದು ಹೇಳೋ ರೀತಿ ಹಂಗಿತ್ತು. ಯಾಕಂದ್ರೆ ಈಗ ನೋಡಿ, ಹೊರಗಡೆ ಜನಕ್ಕಾದ ಹಾಗೆ ಕಾಣುತ್ತೆ, ಇದೇನಪ್ಪ ವೀಕ್ಷಕರನ್ನೇ ಬೈತಾರೆ ಅಂತ. ಬಟ್ ನಿಮ್ಮ ಒಳಗಡೆ ಉದ್ದೇಶ ಇದ್ದಿದ್ದು ವೀಕ್ಷಕರನ್ನೆಲ್ಲ, ಈ ರೀತಿ ಅಶ್ಲೀಲ ಆಸೆ ಪಡೋರನ್ನ ಬೈತಿದ್ದೆ ಅಂತ. ಓಕೆ, ಅದಾದ ನಂತರ ಬಂದ್ರ ಜನ ನೋಡಿದ್ರೆ? ಜನ ಬಂದು ಹೌಸ್ಫುಲ್ ಆಯ್ತಲ್ಲ ಹುಚ್ಚ ವೆಂಕಟ್. ಹೌದು. ಆ ನಂತರ ನೀವು ಪೊರ್ಕಿ ಹುಚ್ಚ ರೀರಿಲೀಸ್ ಮಾಡಿದ್ರಿ. ಓಕೆ, ಬಿಗ್ ಬಾಸ್ ನಿಮ್ಮ ಕಾರ್ಯಕ್ರಮಕ್ಕೆ ವರನ ಶಾಪನ? ವರ.
ವರ. ಮತ್ತೆ ಯಾಕೆ ಆಚೆ ಬಂದ್ಬಿಟ್ರಿ? ಬಿಡಿ ಅದು ಹಳೇದೆಲ್ಲ ಬೇಡ ಪ್ಲೀಸ್, ಆ ವಿಷಯನೇ ಬೇಡ. ಬಿಗ್ ಬಾಸ್ ಬೇಡ ಬೇಡ, ಟಾಪಿಕ್ ಚೇಂಜ್ ಮಾಡಿ. ಓಕೆ, ಬಿಗ್ ಬಾಸ್ ಇಂದ ಆಚೆ ಬಂದಾದ್ಮೇಲೆ ಮತ್ತೆ ರೀ ರಿಲೀಸ್ ಮಾಡಿದ್ರಿ ಅಲ್ವಾ? ಅವಾಗ ಚೆನ್ನಾಗಿ ಹೋಯ್ತಾ? ಚೆನ್ನಾಗಿ ಹೋಯ್ತು. ಮತ್ತೆ ಈಗಲೂ ನೀವು ಸ್ವಂತ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ಅಥವಾ ನಿರ್ದೇಶನ ಮಾಡೋರು ಇದ್ದೀರಾ? ಇಲ್ಲ, ಇವಾಗಿಲ್ಲ. ಇವಾಗ ನೀವು ಎಲ್ಲ ಅವಕಾಶ ಬಂದರೆ ಹೋಗ್ತೀರಾ. ತಂದೆ ತೀರ್ಕೊಂಡ ನಂತರ ನೀವು ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳಿಗೆಲ್ಲ ತಂದೆ ಬೆಂಬಲವಾಗಿ ನಿಂತಿದ್ರು. ಅವ್ರು ಹೋದ್ಮೇಲೆ ನಿಮಗೆ ಯಾಕೋ ಒಂಟಿ ಅಂತ ಅನ್ನಿಸ್ತಾ? ತುಂಬ. ಅದನ್ನು ಹೇಗೆ ಈಗ ನೋಡಿ, ಜನ ಯಾಕೋ ಹುಚ್ಚ ಅಂತಿದ್ದಾರೆ. ಜನ ಹುಚ್ಚ ಅಂದಿದ್ದು ನಾನು ಸಂತೋಷ ಪಡ್ತೀನಿ. ಜನ ಯಾರು ನನ್ನ ಹುಚ್ಚಿನ ಥರ ನೋಡ್ತಾ ಇಲ್ಲ, ಜನ ಮನೆ ಹುಡುಗನ ಥರ ನೋಡ್ತವ್ರೆ. ನಾನು ಮೊದಲೇ ಹೇಳಿದ್ದೀನಿ, ನಾನು ಪ್ರತಿಯೊಬ್ಬರು ಮನೆ ಹೆಣ್ಮಕ್ಳು ಚಪ್ಪಲಿ, ನಾನು ಅವ್ರನ್ನ ಅಲ್ಲಿಂದ ರಕ್ಷಣೆ ಮಾಡ್ತೀನಿ. ಪ್ರತಿಯೊಬ್ಬನ ನಾನು ಪಾದದಿಂದ ರಕ್ಷಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರ ಕಷ್ಟದಲ್ಲಿ ಆಗೋಕ್ಕೆ ಇಷ್ಟಪಡ್ತೀನಿ, ಅವ್ರನ್ನ ಇಷ್ಟಪಡ್ತೀನಿ. ಜನ ನನ್ನ ಬಿಟ್ಕೊಟ್ಟಿಲ್ಲ, ನನ್ನ ಜನ ಕಂಡಮ್ ಮಾಡಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ತೊಗೊಂಡು ರೀಲ್ಸ್ ಎಲ್ಲ ನೋಡಿದ್ರು, ಶಾರ್ಟ್ಸ್ ಎಲ್ಲ ನೋಡಿದ್ರು ನಂದು ಹಾಕ್ತಾರೆ ಟ್ರೋಲು. ಆ ಟ್ರೋಲ್ ನನ್ನ ಕಂಡಮ್ ಮಾಡ ನನ್ನ ಇನ್ನೂ ಹೈಲೈಟ್ ಮಾಡ್ತಾರೆ. ಐ ಆಮ್ ಥ್ಯಾಂಕ್ಸ್ ಟು ಮೀಡಿಯಾ, ಪ್ಲಸ್ ಸೋಷಿಯಲ್ ಮೀಡಿಯಾ. ಯಾವುದೇ ಟ್ರೋಲ್ ನೋಡಿ ನನ್ನ ಕಂಡಮ್ ಮಾಡೋದ. ನನ್ನ ಮೆಸೇಜ್ ಓರಿಯೆಂಟೆಡ್ ಆಗಿ ಆ ಮೆಸೇಜ್ ಇಟ್ಕೊಂಡೆ ಟ್ರೋಲಿಂಗು ಮಾಡ್ತಾರೆ. ಜನನಂತೂ ಬಿಟ್ಕೊಡಲ್ಲ, ನೀವೇನೇ ಮಾಡಿ. ಯಾಕಂದರೆ ಜನ ನನಗೆ ಅಷ್ಟು ಪ್ರೀತಿ ಕೊಟ್ಟವ್ರೆ. ಜನ ಇಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ ನಿಮಗೆ? ಜನ ತಪ್ಪಿಲ್ಲ, ಜನ ಸೆಕೆಂಡ್ ಟೈಮ್ ರಿಲೀಸ್ ಮಾಡೋಕೆ ಬಂದ್ರಲ್ವ, ಹೌಸ್ಫುಲ್ ಆಯ್ತಲ್ಲ. ಅದು ಸಂತೋಷನ ಥಿಯೇಟ್ರ್, ದೊಡ್ಡ ಥಿಯೇಟ್ರಲ್ಲಿ ಹೌಸ್ಫುಲ್ ಆಯಿತು. ಸೊ ನೀವು ಆನಂತರ ಒಂದಷ್ಟು ಸಮಯ ನೀವು ಕಾಣಿಸ್ಕೊಳ್ಳೇ ಇಲ್ಲ, ಎಲ್ಲೂ ಹೋಗಿದ್ರಿ? ಇಲ್ಲ, ನಾನು ವೀಡಿಯೋಗಳು ಬಿಡ್ತಾ ಇದ್ದೆ. ಈಗ ಕೆಲವರು ಬ್ಯುಸಿಯಾಗಿರ್ತಾರೆ, ಇನ್ನೂ ಕೆಲವರು ನಾನು ಹೇಳಿಲ್ಲ, ಅವ್ರು ನೋಡೋದೇ ಇಲ್ಲ. ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಸೊ ನೀವೆಲ್ಲೂ ಮಾಯ ಆಗಿರ್ಲಿಲ್ಲ, ಕಾಣಿ? ನಾನು ವೀಡಿಯೋಗಳು ಬಿಡ್ತಾ ಇರ್ತೀನಿ, ದಿನ ಬಿಡ್ತೀರಿ? ಎಲ್ಲಿ? ನಿಮ್ಮ ಫೇಸ್ಬುಕ್ಕಲ್ಲಿ ಬಿಡ್ತೀರಾ? ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ನಿಮ್ಮದೇ ಚಾನಲ್ ಇದೆಯಾ? ಚಾನಲ್ ಮಾಡ್ತಾ ಇದ್ದೀನಿ. ಚಾನಲ್ ಇದೆ, ಅದು ಇನ್ನೂ ಇದು ಮಾಡಲಿಲ್ಲ. ಓಕೆ, ಇಲ್ಲಿ ನನ್ನೊಂದು ನೇರವಾದ ಪ್ರಶ್ನೆ ಇದೆ. ನೀವು ಹುಚ್ಚ ವೆಂಕಟ್ ಸೇನೆ ಅಂತ ಕರಿತಿದ್ರಲ್ಲ, ಅದು ಈಗಲೂ ಇದೆಯಾ? ಇದೆಯಾ? ಅದು ಅವರೇ ಫೋನ್ ಮಾಡಿ, ನಾವು ನಿಮ್ಮ ಸಂಘ ಕಟ್ಟಿದ್ದೀನಿ ಅಣ್ಣ ಅಂತಾರೆ. ನಾನು ಅನ್ನೋದು ಫಸ್ಟು ಬಡವ್ರಿಗೆ ಹೆಲ್ಪ್ ಮಾಡಿ, ನನ್ನ ಸಂಘ ಕಟ್ಟಿ ಅನ್ನೋದಲ್ಲ, ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಆ್ಯಂಡ್ ವರ್ಲ್ಡ್ ವೈಡ್ ಇದೆ ಅದು. ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ, ವೇರ್ ಇಸ್ ಹುಚ್ಚ ವೆಂಕಟ್ ಸೇನೆ ವರ್ಲ್ಡ್ ವೈಡ್ ಅಂತ ನೋಡಿ. ಹುಚ್ಚ ವೆಂಕಟ್ ಸೇನೆ ಅಂತ ಹೊಡೆದ್ರೆ ನಿಮಗೆ ಎಲ್ಲ ಬರುತ್ತೆ. ಅವರೆಲ್ಲ ಒಂದೊಂದು ಜಾಗದಲ್ಲಿ ನನ್ನ ಹೆಸರಲ್ಲಿ ಜನರಿಗೆ ಹೆಲ್ಪ್ ಮಾಡ್ಕೊಂಬತ್ತವ್ರೆ, ಹೆಲ್ಪ್ ಮಾಡ್ತಾರೆ. ಇವತ್ತಿಗೆ ನಿಮಗೆ ಡೈಲಿ ಸಿನಿಮಾ ಕೆಲಸ ಸಿಗ್ತಾ ಇದ್ದಾವ ಅಥವಾ? ಸಿಗುತ್ತೆ, ಡೈಲಿ ಏನಾದರೂ ಒಂದಲ್ಲ ಒಂದಿರುತ್ತೆ. ಓಕೆ, ಭಗವಂತ ಕೈ ತುಂಬ ಕೆಲಸ ಕೊಟ್ಟಿದ್ದಾನೆ, ಮೋಸ ಏನು ಮಾಡಿಲ್ಲ. ಇಲ್ಲ. ಆಯಿತು. ಈಗ ಮುಂದುವರೆದು ನೀವೊಂದು ಸಿನಿಮಾದಲ್ಲಿ ಹಾಡು ಕೂಡ ಹೇಳ್ತಾ ಇದ್ರಿ. ನೀವು ಸಂಗೀತ ಕಲ್ತಿದ್ರಾ? ಇಲ್ಲ, ಹಾಗೆ ಹಾಡ್ತಾ ಇದ್ರಿ. ಓಕೆ, ಎಷ್ಟು ಹಾಡು ಹಾಡಿದ್ದೀರಿ ಇಲ್ಲಿವರೆಗೂ? ಒಂದು ನನ್ನ ಪಿಕ್ಚರ್ಗೆ ಕಾವೇರಿ ಸಾಂಗು, ಕಾವೇರಿ ಕಣ್ಣುಗಳೇ ಅಂತ ಒಂದು ಸಾಂಗು, ಅದು ಬಿಟ್ಟು ತಿಕ್ಲಾ ಹುಚ್ಚ ವೆಂಕಟ್ಗೆ ಎಲ್ಲ ಸಾಂಗು, ಡಿಕ್ಟೇಟರ್ ಪಿಕ್ಚರ್ಗೆ ಎಲ್ಲ ಸಾಂಗು ನಾನೇ ಹಾಡಿರೋದು. ಅದು ಎಲ್ಲ ಸಾಂಗ್ನು ನೀವೇ ಹಾಡಿರೋದು? ನಾನೇ ಹಾಡಿರೋ. ಲಿರಿಕ್ಸು ನಂದೇ. ಲಿರಿಕ್ಸು ನೀವೇ ಬರೆದ್ರಿ? ಲೇಡಿ ಪೋರ್ಷನ್ ಲೇಡೀಸ್ ಹಾಡೋನೆ. ಮತ್ತು ಯೋಗರಾಜ್ ಭಟ್ ಸಿನಿಮಾದಲ್ಲೂ ಕೂಡ ಒಂದು ಹಾಡು ಹಾಡಿದ್ರಿ? ಹೌದು, ಅದ್ಭುತವಾಗಿ ಹಾಡಿದ್ರಿ. ಯೋಗರಾಜ್ ಭಟ್ ಒಂದು ಸಿನಿಮಾದಲ್ಲಿ ನೀವು ಹಾಡು ಹೇಳಿದ್ದೀರಿ. ಒಂದು 2 ಸಾಲ ಹಾಡ್ಬೋದಾ? 2 ಸಾಲು. ಮಾಡೋದೆಲ್ಲ ಮಾಡಿ ಎಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸಿಗೆ ಟೈಮ್ ಆಗಿದೆ, ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಇಡೀ ಸೀದಾ ನಡಿ ಅಂತ ಹಾಡು. ಎಷ್ಟು ಚೆನ್ನಾಗಿ ಇವ ಹಾಡಿಂದ ತುಂಬ ಜನ ನಿಮ್ಮನ್ನು ಗುರುತಿಸ್ತಾರಲ್ವ? ಈಗ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ? ಚೆನ್ನಾಗಿದೆ, ಆರೋಗ್ಯ. ಈಗ ಸದ್ಯಕ್ಕೆ ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದೀವಿ? ಈಗ ಸದ್ಯಕ್ಕೆ ಮಾಡಿರೋದು ಮಗ್ಗಿ ಪುಸ್ತಕ, ಅದೊಂದು ಮಾಡಿದೆ. ಆ್ಯಂಡ್ ಗೆಸ್ಟ್ ಅಪಿಯರೆನ್ಸು. ಇನ್ನು ಶಾರ್ಟ್ ಮೂವಿ ಒಬ್ಬರು ಫೋನ್ ಮಾಡೋರೆ, ಮಾಡ್ತೀನಿ ಅಂದವ್ರೆ. ಅದು ಪ್ರಾಬಬ್ಲಿ ನೆಕ್ಸ್ಟ್ ಫ್ರೈಡೇ ಶೂಟಿಂಗು. ಅದು ಶಾರ್ಟ್ ಮೂವಿ, 4 ಜನ ಸೇರಿಕೊಂಡು ಮಾಡ್ತವ್ರೆ. ಅದು ಫ್ರೈಡೇ ಇದೆ. ಓಕೆ, ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನಮಗೆ ಜನ ಕೇಳ್ತಿದ್ರು ಹಿಂಗೆ ಹುಚ್ಚ ವೆಂಕಟ್ ಅವ್ರ ಸಂದರ್ಶನ ಇದೆ ಅಂದಾಗ
ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ತೀವಿ, ಅವ್ರನ್ನ ಕೇಳಿ ನೋಡಿ ಬೇಕಿದ್ರೆ ಕೊಡ್ತೀವಿ ಅಂತ ಬೇಡ ಹೇಳಿ. ಬೇಡ ನಿಮ್ಗೆ ಜನರಿಂದ ಯಾವ ಸಹಾಯವೂ ಬೇಡ ಬೇಡ. ಬೇಡ. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಯಾಕಂದ್ರೆ ನಾನು ಜನರಿಗೆ ಇದನ್ನ ಹೇಳೋಕೆ ಇಷ್ಟಪಡ್ತೀನಿ. ನೀವು ನನ್ನನ್ನು ಬಹಳಷ್ಟು ಸಾರಿ ಕೇಳ್ತಾ ಇದ್ರಿ ಅವ್ರಿಗೇನಾದರೂ ಆ ಥರ ಸಹಾಯ ಇದ್ದರೆ ಕೇಳಿ ಅಂತ. ಸೊ ಅವರೇ ಹೇಳ್ತಿದ್ದಾರೆ ಅವರ ಆರೋಗ್ಯ ಚೆನ್ನಾಗಿದೆಯಂತೆ ಮತ್ತು ಅವ್ರಿಗೇನು ಅದರ ಅವಶ್ಯಕತೆ ಇಲ್ಲವಂತೆ. ನೀವೊಂದು ವಿಡಿಯೋ ಮಾಡಿದ್ರಿ, ಬಿಗ್ ಬಾಸ್ ನನ್ನ ಮತ್ತೆ ಕರ್ಕೊಳ್ಳಿ ಅಂತ. ಹೌದಾ? ಹೋಗ್ತೀರಾ? ಸಿಕ್ಕಿದ್ರೆ ಹೋಗ್ತೀನಿ. ಮತ್ತು ಹೋಗ್ತೀರಾ? ಅವಕಾಶ ಸಿಕ್ಕಿದ್ರೆ ಹೋಗ್ತೀನಿ. ಓಕೆ ಓಕೆ. ಯಾಕೆ ನೀವು ಒಂಟಿಯಾಗಿ ಉಳ್ಕೊಂಡ್ಬಿಟ್ಟಿದ್ದೀರಿ? ಒಂಟಿಯಾಗಿ ಏನಿಲ್ಲ, ಕೆಲ್ಸಗಳು ಬರುತ್ತೆ, ಕೆಲಸ ಮಾಡ್ಕೊಂಡಿದ್ದೀನಿ. ಮದುವೆಗಿದ್ವಿ ಆಗಲ್ವಾ? ಬೇಡ ಬೇಡ. ಯಾಕೆ ಅದರಿಂದ ಬಹಳ ದೂರ ಉಳಿಯೋದಕ್ಕೆ ಕಾರಣ ಏನು? ಏನು ಬೇಡ ಬೇಡ ಬಿಟ್ಬಿಡಿ. ಬೇಡ ಬೇಡ. ಮುಂದೆ ನಿಮ್ಮ ಜೀವನ ಹೆಂಗೆ ಮತ್ತೆ? ಮುಂದೆ ಹಿಂಗೆ ಇದ್ಬಿಡ್ತೀವಿ ಲೈಫ್ ಲಾಂಗು. ಹೆಂಗೆ ಇದ್ಬಿಡ್ತೀರಿ? ಈಗ ನಿಮ್ಮ ತಂದೆ ತಾಯಿ ಇರೋವರೆಗೂ ನಿಮ್ಮನ್ನು ನೋಡಿಕೊಂಡ್ರು ಚೆನ್ನಾಗಿ, ನಿಮ್ಮ ಅಕ್ಕ ಭಾವ ನೋಡ್ಕೊಳ್ತಿದ್ದಾರೆ. ಸೊ ಮುಂದೆ ಒಂದು ಸಂಗಾತಿ ಅಂತ ಇದ್ದರೆ ಜೀವನ ಚೆನ್ನಾಗಿರುತ್ತಲ್ವ? ಬೇಡ, ನಾನು ಅರ್ಥ ಮಾಡ್ಕೊಳೋದು ಭಾಳ ಕಷ್ಟ. ಅರ್ಥ ಮಾಡ್ಕೊಂಡವ್ರು ಸಿಗ್ಬೇಕಲ್ವ? ಸಿಕ್ಕಿದ್ರೆ ಆಗ್ತೀರಾ? ಇಲ್ಲ ಬೇಡ, ನನ್ನ ಬೇಡವೇ ಬೇಡ. ಅರ್ಥ ಮಾಡ್ಕೊಳ್ಳೋರು ಸಿಗೋದೇ ಇಲ್ಲ. ಈಗ ಸುಮ್ಮನೆ ನೀವು ಇದೆಲ್ಲ ಬಿಟ್ಬೋಣ. ಸ್ಕೂಲ್ ಟೈಮಲ್ಲಿ ಅಥವಾ ಕಾಲೇಜ್ ಟೈಮಲ್ಲಿ ಎಲ್ಲ ಲವ್ ಗಿವ್ ಏನು ಮಾಡಿರಲಿಲ್ಲ ಇಲ್ವಾ? ಮಾಡಿದ್ದೆ. ಮಾಡಿದ್ರಾ? ಹೌದಾ? ಮನೇಲಿ ಒಪ್ಲಿಲ್ವಾ? ಇಲ್ಲ, ಮದುವೆ ಆಗೋಕ್ಕಲ್ಲ, ಹಂಗೆ ಲವ್ ಮಾಡಿ ಸ್ಕೂಲಲ್ಲಿ. ಲವ್ ಮಾಡಿ ಏನು ಗೊತ್ತಾ, ಸ್ಕೂಲವರು ಕಾಲೇಜಲ್ಲಿ ಲವ್ ಮಾಡಿದ್ರೆ ಹುಡುಗಿ ಬೇಕಾದ್ರೆ ಜಲ್ದಿ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾರೆ. ಗಂಡು ಜಲ್ದಿ ವಯಸ್ಸಲ್ಲಿ ಮದುವೆ ಆಗೋಕ್ಕಾಗತ್ತಾ? ಆಗತ್ತಾ? ಹೌದು, ಅವನಿಗೆ ಜವಾಬ್ದಾರಿ ಇರುತ್ತೆ ಮುಂದೆ. ಜವಾಬ್ದಾರಿ ಹಿಡ್ಕೊಳ್ಬೇಕು. ಆಮೇಲೆ ಎಲ್ಲ ಪ್ರೇಮಿಗಳಿಗೆ ಹೇಳೋದು ಒಂದೇ, ನಿಮ್ಮ ತಂದೆ ತಾಯಿನ ಬಿಡಬೇಡಿ. ನಿಮ್ಮ ತಂದೆ ತಾಯಿಯಿಂದ ದೂರ ಹೋಗಬೇಡಿ. ತಂದೆ ತಾಯಿನ ಮರಿಬೇಡಿ. ನೀವು ಮದುವೆ ಅಕಸ್ಮಾತ್ ಪ್ರೀತಿಸಿ ಮದುವೆ ಆದರೆ ಅದು ಚೆನ್ನಾಗಿರುತ್ತೆ. ಆದರೆ ನಿಮ್ಮ ತಂದೆ ತಾಯಿ ಮಾತುಗಳು ಕೇಳಿ. ನೀವು ಮದುವೆ ಆದಮೇಲೆ ನಿಮ್ಮ ಅವ್ರ ಮನೆ ಬಾಗಿಲು ಆಚೆ ಕಡೆ ಹೋಗಿ ನೀವು ಗಂಡ ಹೆಂಡತಿ ಇಬ್ಬರು ನಿಂತಿರೋ ಅವ್ರ ಮನೆಗೆ ಸೇರಿಸಲ್ವ? ಎಷ್ಟೋ ಸರಿ ಪ್ರೇಮಿಗಳು ನೀವು ನಿಮ್ಗಳಿಗೋಸ್ಕರ ಕಾಯ್ತೀರಾ. ನಿಮ್ಮ ತಂದೆ ತಾಯಿ ಬಂದು ತೆಗಿಲಿ ಬಾಗಿಲು ಅಂತ ಕಾಯೋಕ್ಕಾಗಲ್ವ? ನೀವು ಕಾಯ್ತಾರೆ, ಅವರು ನೋಡ್ತಾರೆ ಎಷ್ಟು ಹೊತ್ತಂತ ಆಚೆ ಕಾಯ್ತವ್ರೆ, ಹೋಗ್ಲಿ ಬಿಡು ಕ್ಷಮೆ ಕೊಡ್ತೀನಿ ಅಂತ ಕ್ಷಮೆ ಕೊಟ್ಬಿಡ್ತಾರೆ. ಹಂಗೆ ಮಾಡಿ. ಸೊ ಲವ್ ಮಾಡಿ ಮದುವೆ ಆಗೋದು ಒಳ್ಳೆಯದೇ? ಅದು ಒಬ್ಬೊಬ್ರಿಗೊಂದೊಂದು. ಬಟ್ ಲವ್ ಮ್ಯಾರೇಜ್ ಇಸ್ ಬೆಸ್ಟ್ ಮ್ಯಾರೇಜ್ ನನ್ನ ಪ್ರಕಾರ. ಹೌದಾ? ಅದೇ ಜನ ಪ್ರಕಾರ ಅವರು ಕೆಲವು ಸಂಸ್ಕೃತಿ ಸಂಪ್ರದಾಯ ಧರ್ಮಗಳೆಲ್ಲ ಇರ್ತಾವ, ಅದು ಅವ್ರ ಪರವಾಗಿ ಇರುತ್ತೆ. ಅದೂ ತಪ್ಪಿಲ್ಲ. ಬಟ್ ತಂದೆ ತಾಯಿನ ಬಿಟ್ಕೊಡ್ಕೊಡು, ಅತ್ತೆ ಮಾವನು ಬಿಟ್ಕೊಡ್ಕೊಡು. ಈಗ ಹುಡುಗಿ ಪ್ರೀತಿ ಮಾಡಿರ್ತಾರೆ, ಹುಡುಗಿ ಮನೆಯಲ್ಲಿ ಒಪ್ಪಲ್ಲ, ಅವಾಗ ಏನು ಮಾಡ್ಬೇಕು? ಅವರು ರಿಕ್ವೆಸ್ಟ್ ಮಾಡಬೇಕು ಹುಡುಗಿ ತಂದೆ ತಾಯಿಗೆ. ಅವಾಗೂ ಒಪ್ಪಿಲ್ಲ ಅಂದರೆ ಅದು ನಾನೇ ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ಬರು ತಂದೆ ತಾಯಿ ಆಸೆಗಳು ಇಟ್ಕೊಂಡಿರ್ತಾರೆ, ಕನಸಿಟ್ಕೊಂಡಿರ್ತಾರೆ. ನನ್ನ ಮಗನ ಇವ್ರಿಗೆ ಮದುವೆ ಮಾಡಬೇಕು, ನನ್ನ ಮಗಳನ್ನ ಇವ್ಳಿಗೆ ಮದುವೆ ಮಾಡಬೇಕು ಅಂತ. ಆವಾಗ ತಪ್ಪಾಗುತ್ತೆ ಅವಾಗ ಮಾತಾಡಿದ್ರೆ. ಸೊ ಹಾಗಾಗಿ ಪ್ರೀತಿಸಿದವರಿಗಿಂತ ತಂದೆ ತಾಯಿ ಪ್ರಥಮ ಆದ್ಯತೆ, ಅವರೇ ಮುಖ್ಯ. ಹೌದು, ತಂದೆ ತಾಯಿಯೇ ಫಸ್ಟು ತಂದೆ ತಾಯಿ. ಹೆಂಡತಿ ಬರೋಲ್ಲ ಅಥವಾ ಲವರ್ ಬರೋಲ್ಲ, ತಂದೆ ತಾಯಿಯೇ ಫಸ್ಟ್ ಬರೋದು. ಓಕೆ, ನೀವು ಎಷ್ಟೊಂದು ಹೋರಾಟಗಳು ಮಾಡಿದ್ದೀರಿ ಅಲ್ವಾ? ಈ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದೀರಿ, ಮತ್ತು ರಾಜಕೀಯ ವಿಚಾರದ ಭ್ರಷ್ಟತೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಸೊ ನಿಮಗೆ ರಾಜಕೀಯ ಆಸಕ್ತಿ ಇದೆಯಾ? ಇಲ್ಲ, ಈಗಿಲ್ಲ. ಮೊದಲಿತ್ತಾ? ಮೊದಲು ಜನ ನನ್ನ ದುಡ್ಡಲ್ಲಿ ಎಷ್ಟು ಜನಕ್ಕೆ ಸೇವೆ ಕೊಡೋಕ್ಕಾಗುತ್ತೆ. ಅವಾಗ ನಾನು ರಾಜಕೀಯಕ್ಕೆ ಹೋದರೆ ಅಲ್ಲೂ ದುಡಿಬೋದು, ದುಡಿದ್ಬಿಟ್ಟು ಜನಗೆ ಅಲ್ಲೂ ಕೊಡ್ಬೋದು. ರಾಜಕೀಯದ ಇಂದ ಕೂತ್ಕೊಂಡು ಅಲ್ಲಿಂದನೂ ಹೆಲ್ಪ್ ಮಾಡ್ಬೋದು ಜನಗೆ ಅಂತ ಆಸೆ ಪಟ್ಟೆ. ಬಟ್ ಇಲ್ಲ, ಇವಾಗಿಲ್ಲ. ಓಕೆ, ಅಂದರೆ ನಮ್ಮದೇ ದುಡ್ಡಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಒಂದು ಅಧಿಕಾರ ಇದ್ದರೆ ಜನರಿಗೆ ಮಾಡ್ಬೋದು. ಸೊ ಸುಲಭವಾಗಿ ಅವ್ರು ಕೇಳಿದಷ್ಟು ಅಥವಾ ಯಾರು ಅವಶ್ಯಕತೆ ಇದೆಯೋ ಅವರಿಗೆ ನೀವು ಕೇಳಿದಷ್ಟು ಕೊಡ್ಬೋದು. ಅಥವಾ ಏನೋ ಏನೇನು ಕೆಲಸ ಇರುತ್ತಲ್ಲ, ಜನಾಗಿ ಮಾಡೋ ಕೆಲಸಗಳೇ ರಾಜಕೀಯ ವ್ಯಕ್ತಿಗಳು ಮಾಡೋದು. ರಾಜಕೀಯ ಸೇರಿದ್ರೆ ಜನಕ್ಕೆ ಕೆಲಸ ಮಾಡ್ತೀರಿ. ಈಗ ಸಿನಿಮಾ ಮಾಡೋದು ಅಭಿಮಾನಿಗಳಿಗೆ, ಸಿನಿಮಾ ನೋಡಲಿ ಅಂತ, ಆಮೇಲೆ ನಮ್ಗಳಿಗೋಸ್ಕರ ನಾವು ಬೆಳಿಬೇಕು ಅಂತ. ಹಂಗೆ ಈ ರಾಜಕೀಯ ವ್ಯಕ್ತಿಗಳು ಕೆಲಸ ಮಾಡ್ತಾರಲ್ಲ ಪಾಪ, ಆ ಥರ ಅವ್ರ ಥರ ನಾನು ಆಗಿ ಜನರಿಗೆ ರಾಜಕೀಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೋ ಆ ರೀತಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿದ್ದೆ. ಓಕೆ, ಈಗ ಏನಾಗ್ಬಿಟ್ಟಿದೆ ನೋಡಿ ಪಾಪ, ನೀವು ಸಮಾಜದ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ತುಂಬ ಹೋರಾಟಗಳು ಮಾಡಿದ್ರಿ. ಬಟ್ ಈಗ
ಕಾಲೇಜು ಶಾಲಾ ಹಂತಗಳಲ್ಲೇ ಮಕ್ಕಳು ಬೀಡಿ ಸೇದೋದು, ಸಿಗರೇಟ್ ಹೊಡೆಯೋದು, ಮೇಷ್ಟ್ರ ಬಗ್ಗೆನೇ ಕೆಟ್ಟದ ಮಾತಾಡೋದು, ಇವೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ತಪ್ಪು, ಯಾರು ಅದು ಮಾಡಬೇಡಿ. ಗುರುಗಳ್ನು ಬಿಡಬೇಡಿ. ಡೋಂಟ್ ಲೀವ್ ಟೀಚರ್ಸ್ ಆಲ್ಸೋ. ಟೀಚರ್ಸ್ನು ಬಿಡಬೇಡಿ. ಡೋಂಟ್ ಸ್ಮೋಕ್. ಇದೆಲ್ಲ ನೋಡಬೇಕು. ಇದು ರಿಕ್ವೆಸ್ಟ್ ಹುಡುಗರಿಗೆ, ಗೈಸ್, ಸ್ಮಾಲ್ ಗೈಸ್, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ರಿಕ್ವೆಸ್ಟು. ಯಾವುದೇ ಕಾರಣಕ್ಕೆ ಸಿಗರೇಟ್ ಸೇದೋದಾಗಲಿ, ಕೆಟ್ಟ ಕೆಲಸಗಳು ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳಿ. ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಅಷ್ಟು ದೊಡ್ಡವರಾಗಿ ಮಾಡಿರ್ತಾರೆ. ಅವ್ರಿಗೆ ನೋವು ಕೊಡ್ತೀರಾ. ಅವ್ರು ನೋವು ಕೊಟ್ಟ ತಪ್ಪಲ್ವಾ? ಅವ್ರು ನೋವು ಕೊಟ್ಟರೆ ನೀವು ಚೆನ್ನಾಗಿರ್ತೀರ? ಚೆನ್ನಾಗಿರಲ್ಲ. ಸೊ ನೀವು ದೇವರನ್ನು ನಂಬ್ತೀರಾ? ನಮ್ಮ ಅಪ್ಪ ಅಮ್ಮ ದೇವರು. ನೀವು ದೇವರನ್ನು ನಂಬಲ್ಲ? ನಂಬ್ತೀನಿ. ಅಲ್ಲ, ನಾನು ನನ್ನ ಪಾಳಿಗೆ ನಮ್ಮ ಅಪ್ಪ ಅಮ್ಮನೇ. ನಿಮ್ಮ ತಂದೆ ತಾಯಿನೇ ದೇವರು. ನೀವು ಮನೆಯಲ್ಲಿ ಯಾವ ದೇವರನ್ನು ಪೂಜಿಸಲ್ವಾ? ಇಲ್ಲ, ನಮ್ಮ ತಂದೆ ತಾಯಿನ ಪೂಜಿಸ್ತೀನಿ. ಪೂಜಿಸ್ತೀರಾ? ಈಗ ಅವರು ಹೋಗಾಯಿತು, ಈಗಲೂ ಪೂಜಿಸ್ತೀರಾ? ಒಂದೊಂದು ಸೆಕೆಂಡು ಪೂಜಿಸ್ತೀನಿ ಅವ್ರು. ಯಾಕಂದರೆ ನಾನು ಏನೇ ಮಾತಾಡಿದ್ರು, ಏನೇ ಮಾಡಿದ್ರು ತಾಯಿ ಹಾಲಿಂದನೇ ಬಂದಿರೋದು, ಅದು ತಂದೆ ಆಶೀರ್ವಾದದಿಂದನೇ ಬಂದಿರೋದು ಅಲ್ವಾ? ಸೊ ಹಾಗಾಗಿ ತಂದೆ ತಾಯಿನೇ ದೇವರು. ಅದ್ಭುತ, ಅದ್ಭುತ. ಸೊ ಆ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕನಸು ಕಟ್ಕೊಂಡಿದ್ರಿ. ಚೆನ್ನಾಗಿ ಅವ್ರ ತಂದೆ ತಾಯಿನ ಅಷ್ಟು ನೋಡ್ಕೊಳಕ್ಕಾಗಿಲ್ಲ. ತಂದೆನ ನೋಡಿಕೊಂಡೆ. ತಂದೆ ಕನಸುಗಳು, ಆಸೆಗಳು ನೆರವೇರಿಸಿದೆ. ನಾನು ಏನಾಗಬೇಕು ಅಂದ್ಕೊಂಡೋ ಅದನ್ನು ಸಾಧಿಸಿದೆ. ಅವ್ರನ್ನ ಮೆರೆಸಿದೆ. ಎಲ್ಲೆಲ್ಲಿ ಫಂಕ್ಷನ್ಸ್ ಕರ್ಸ್ಕೊಂಡೋಗಿ ಅಲ್ಲವ್ರಿಗೆ ಸನ್ಮಾನ ಮಾಡಿದ್ರು ನನ್ನ ಜೊತೆ. ಅವರು ಪಟ್ಟಿದ ಖುಷಿ ಎಷ್ಟು ಗೊತ್ತಾ? ಎಲ್ಲ ಕಡೆ ಕರ್ಕೊಂಡೋಗಿ ಸನ್ಮಾನ ನನ್ನ ಕರೆದಾಗೆಲ್ಲ, ನನ್ನ ಸನ್ಮಾನ ಮಾಡೋಕ್ಕೆ ಕರೆದಾಗೆಲ್ಲ ಜನರು ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ. ಅವಾಗ ಅವ್ರಿಗೆ ಪಟ್ಟಿದ ಖುಷಿ ಎಷ್ಟು ಗೊತ್ತಾ? ಸನ್ಮಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಖುಷಿ ಪಟ್ಟಿದ್ದಾರೆ. ಖುಷಿ. ಬಟ್ ಎಲ್ಲರೂ ಈ ಥರದ್ದೊಂದು ನೀವು ಕೂಗಾಟಗಳು, ಕಿರ್ಚಾಟಗಳು ಮಾಡಿದ ಬುದ್ಧಿ ಹೇಳ್ತಿದ್ರಾ? ಬುದ್ಧಿ ಹೇಳ್ತಿದ್ರು. ಹೆಂಗೆ ಮಾಡಬೇಡ ಕಣೋ ಅಂತ ಹೇಳ್ತಿದ್ರು. ಬಟ್ ನಿಮ್ಮ ಹುಚ್ಚ ವೆಂಕಟ್ ಸಿನಿಮಾಗೆ ದುಡ್ಡು ಹಾಕಿದ್ದು ನಿಮ್ಮ ತಂದೆನೇ? ನಮ್ಮ ತಂದೆ. ಅಂದರೆ ಬೇರೆ ಯಾರೂ ಸಿಗಲಿಲ್ಲ ಅಂತ ತಂದೆ ಹಾಕಿದ್ದ? ನಿಮ್ಮ ಮುಂದಿನ ಸಿನಿಮಾ ಜೀವನ ಅಂತ ಏನಿದೆ, ಸೊ ಬೇರೆಯವ್ರು ಯಾರು ಕೆಲಸ ಕೊಟ್ಟಾಗ ನಾನು ಮಾಡ್ಕೊಂಡು ಹೋಗ್ತೀನಿ, ನಿಮ್ಮದೇ ಸ್ವಂತದ ನಿರ್ದೇಶನ ಅಂತ ಸದ್ಯಕ್ಕೆ ಏನು ಯೋಚನೆ ಇಲ್ಲ? ವೆಂಕಟ್ ಸರ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ರಿ, ನೀವು ಒಳ್ಳೆ ಚೆನ್ನಾಗಿ ಚಿತ್ರ ಬಿಡಿಸ್ತೀರಿ ಅಂತ. ಏನು ನಿಮ್ಮ ಕತೆ ಅದರಲ್ಲಿ? ನನಗೆ ನಮ್ಮ ಅಕ್ಕಗೆ, ಮಮತಾ ಅಂತ ಅಕ್ಕ, ಅವ್ರು ಪೇಂಟಿಂಗ್ ಮಾಡ್ತಾರೆ. ಅವ್ರು ಪ್ರೈಸ್ ಸಿಗ್ತಿತ್ತು. ನಾನು ಪ್ರೈಸ್ ಸಿಗೋಕ್ಕೋಸ್ಕರ ಡ್ರಾಯಿಂಗು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ನನಗೂ ಸರ್ಟಿಫಿಕೇಟ್ಸ್ ಬರಬೇಕು ಅಂತ 23 ಸರ್ಟಿಫಿಕೇಟ್ಸ್ ಬಂತು. ಅವ್ರಿಗೆ 22. ಒಂದು ರೇಸ್ ಮಾಡಿಬಿಟ್ಟೆ. ನಮ್ಮ ಮೊದಲಿನ ಸ್ಕೂಲಲ್ಲೂ ಹೆಂಗೆ ಅಂದರೆ, ನನಗೆ ನಮ್ಮಪ್ಪ ಸೈಕಲ್ ಕೊಡಿಸ್ತೀನಿ, ನೀನು ಫಸ್ಟ್ ಕ್ಲಾಸ್ ತೆಗಿ, 7ನೇ ಕ್ಲಾಸಲ್ಲಿ ಸೈಕಲ್ ಕೊಡಿಸ್ತೀನಿ ಅಂದರು. ಆಮೇಲೆ ಕ್ಯಾನ್ಸಲ್ ಆಯಿತು ಸೈಕಲು. ವಾಚ್ ಕೊಡಿಸಿದ್ರು. ನಾನು ಕಷ್ಟಪಟ್ಟು ನಾನು ರಾತ್ರಿ ಎಲ್ಲ ಓದಿ ಫಸ್ಟ್ ಕ್ಲಾಸ್ ತೆಗೆಸಿ ನಂಗೆ ಸೈಕಲ್ ಕೊಡಲಿಲ್ಲ ಅದಕ್ಕೆ ನಾನೇನು ಮಾಡಿದೆ, ನಾನು 8th ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟೇ ಬರೆಯೋದು. ಆನ್ಸರ್ ಗೊತ್ತು ಫುಲ್ಲು. ಆನ್ಸರ್ ಗೊತ್ತು, ಆದರೆ ಆನ್ಸರ್ ಬರೀತಿರ್ಲಿಲ್ಲ. ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಬರೆದ್ಬಿಟ್ಟು ಎದ್ಬಿಡೋದು. ವೈ ಆರ್ ಗೆಟಿಂಗ್ ಅಪ್ ಸೋ ಅರ್ಲಿ, ಯಾವ ಇಷ್ಟು ಬೇಗ ಎದ್ದೇಳ್ತೀನಿ ಅಂತ ಟೀಚರ್ ಕೇಳಿದ್ರೆ, ಮ್ಯಾಮ್ ಐ ಫಿನಿಶ್ ರೈಟಿಂಗ್ ಅಂತಿದ್ದೆ. ಏನಂತಿದ್ರಿ? ಐ ಫಿನಿಶ್ ರೈಟಿಂಗ್, ಬರ್ದಾಗಿದೆ ಅಂತಿದ್ದೆ ನಾನು. ಫುಲ್ ಬರ್ದರ ನೀನು ಅಂದಾಗ, ಇಲ್ಲ ಮೇಡಮ್ ನಾನು ಪಾಸ್ ಆಗೋದು ಎಷ್ಟು ಬೇಕೋ ಅಷ್ಟು ಬರೆದಿದ್ದೀನಿ, ಯಾಕೆ ಹಿಂಗೆ ಮಾಡ್ತೀಯ ಅಂದರು. ನಮ್ಮ ಅಪ್ಪ ನನಗೆ ಸೈಕಲ್ ಕೊಡಿಸಿಲ್ಲ, ನಾನು ಫಸ್ಟ್ ಕ್ಲಾಸ್ ತೆಗೆದ್ರೆ ಸೈಕಲ್ ಕೊಡ್ತೀನಿ ಅಂದಿದ್ರು. ಅದಕ್ಕೆ ನಾನು ಫಸ್ಟ್ ಕ್ಲಾಸ್ ತೆಗಿಯಲ್ಲ ಇನ್ಮೇಲೆ, ನನಗೆ ಸೈಕಲ್ ಕೊಡಿಸಿಲ್ಲ. ಫಸ್ಟ್ ಕ್ಲಾಸ್ ತೆಗೆದಿದ್ರೆ ಸೈಕಲ್ ಕೊಡ್ಸಾರಲ್ಲ, ತೆಗ್ದಿದ್ರೆ ತಿರ್ಗಾ ಹಂಗೆ ಮಾಡ್ಬಿಟ್ರೆ. ನಿಮ್ದು ಆ ದುರಾಲೋಚನೆ. ನೀವು ಅದಕ್ಕೆ ಜಸ್ಟ್ ಪಾಸ್ ಹಾಕಿ ಏನು ಬೇಕೋ ಅಷ್ಟು ಬರ್ತಿದ್ರಾ? ಓಹೋ. ಸೊ ಬಟ್ ನೀವು ಪೇಂಟಿಂಗ್ ಎಲ್ಲ ಮಾಡ್ತಿದ್ದೆ. ಇಸ್ಕಾನಲ್ಲೆಲ್ಲ ಓದ್ತಿದ್ದೆ. ಎಲ್ಲಿ ಹೋಗ್ತಿದ್ರಿ? ಇಸ್ಕಾನ್ ಅವ್ರು ಕರಿಯೋರು, ವರ್ಷಕ್ಕೊಂದ್ಸರಿ ಪೇಂಟಿಂಗ್, ಕೃಷ್ಣನ್ ಪೇಂಟಿಂಗ್ ಎಲ್ಲ ಮಾಡ್ತಿದ್ರಿ. ಪ್ರೈಸ್ ಬರ್ತಿತ್ತು? ಪ್ರೈಸ್ಗಳು ಬರ್ತಿತ್ತು. ಏನೋ ಹೆಸರೋದೇನೋ ಹೇಳ್ತಿದ್ರಿ, ಏನದು? ನಾನು ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಸ್ಕೂಲಲ್ಲಿ ಫರ್ಜಾನ ಅಂತ ಮತ್ತು ಇನ್ನೊಬ್ರು ಪೇಂಟಿಂಗ್ ಕಾಂಪಿಟೇಷನ್ ಇತ್ತು ಇಸ್ರೋ ಅಲ್ಲಿ.
ಆ ಪೇಂಟಿಂಗ್ ಕಾಂಪಿಟೇಷನ್ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದೆ. ಫಸ್ಟ್ ನನಗೆ ಎಂಕರೇಜ್ಮೆಂಟ್ ಕೊಡೋರು ನನ್ನ ಜೊತೆ ಬಂದರು. ಓಕೆ, ಅವರಂದ್ರು ಇಲ್ಲ, ಇಬ್ಬರೇ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು, 3 ಜನ ಆಗಲ್ಲ ಅಂತ. ಅವಾಗ ನಾನು ಏನಂದರೆ, ನಾನು ಪೇಂಟಿಂಗ್ ಪಾರ್ಟಿಸಿಪೇಟ್ ಮಾಡಲ್ಲ, ನೀನೇ ಪಾರ್ಟಿಸಿಪೇಟ್ ಮಾಡು, ಈಗ ನನ್ನ ಜೊತೆ ಬಂದಿದ್ಯಾ, ನೀನು ಒಬ್ಬಳೇ ಕಾಯ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂದೆ. ಅವಳು ಇಲ್ಲ, ನೀನು ಪೇಂಟಿಂಗ್ ಚೆನ್ನಾಗಿ ಮಾಡೋದು, ನೀನು ಪ್ರೈಸ್ ಬರುತ್ತೆ, ನಾನು ಸುಮ್ಮನೆ ಬಂದಿರೋ, ನಂಗೆ ಪೇಂಟಿಂಗ್ ಬರೋಲ್ಲ, ನೀನು ಹೋಗು ಅಂತ ಇಸ್ರೋಗೆ. ಲಾಸ್ಟಾಗೆ ಅವಳನ್ನೇ ಕಳಿಸ್ತೇವೆ, ನಾನೇಲ್ಲ ತೊಗೊಂಡು ನೀನೇ ಹೋಗು ಪೇಂಟಿಂಗ್ ಕಾಂಪಿಟೇಷನ್, ನಾನು ಕಾಯ್ತೀನಿ ಆಚೆ ಅಂತ. ಸೊ ಹಾಗಾಗಿ ನಿಮಗೆ ಚಿತ್ರಕಲೆಯಲ್ಲಿ ಒಳ್ಳೆ ಅನುಭವ ಇದೆ. ಈಗಲೂ ಬರೀತೀರಾ ನೀವು ಚಿತ್ರ ಎಲ್ಲ? ಬರಿತೀನಿ, ಬಿಡುವಾದಾಗೆಲ್ಲ ಬರೀತೀರಿ? ಬರಿತೀನಿ. ಈಗ ನಿಮ್ಮ ಅಕ್ಕ ಮದುವೆ ಆಗಿ ಅವರು ಬೇರೆ ಇದ್ದಾರೆ? ಹೌದು. ನಿಮ್ಮ ಜೊತೆನೇ ಇದ್ದಾರೋ ಬೇರೆ ಇದ್ದಾರಾ? ಬೇರೆ ಇದ್ದಾರೆ. ಬೇರೆ ಇದ್ದಾರೆ. ನಾನು ಸುನೀತಾ ಅಕ್ಕ ನನ್ನ ಜೊತೆಲಿ ಇದ್ದೀರಿ. ಒಬ್ಬರ ಅಕ್ಕ ನಿಮ್ಮ ಜೊತೆ ಇದ್ದಾರೆ, ಇನ್ನೊಂದು ಅಕ್ಕನೂ ಇದ್ದಾರೆ, ಮಮತಾ ಅಂತ. ಓ ಹೌದಾ? ಓಕೆ. ತಂದೆ ತೀರೋ ಹೋಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಗಿರೋದು. 2 ವರ್ಷ ಆಯಿತು. ಓಕೆ ಓಕೆ. ಈಗ ನೀವು ಸಿನಿಮಾದವರೆಲ್ಲ ಕರೀತಾರಲ್ವಾ, ಸೊ ಹೋಗೋ ಬರೋದೆಲ್ಲ ಅವ್ರು ನೋಡ್ಕೊಳ್ತಾರೆ, ಖರ್ಚೆಲ್ಲ ಅವರೆಲ್ಲ ನೋಡ್ಕೊಳ್ತಾರೆ. ಈಗ ನೀವು ದುಡಿಮೆ ಮಾಡ್ತಾ ಇದ್ದೀರಲ್ವಾ, ಈಗ ನಿಮ್ಮ ತಾಯಿ ತಂದೆ ಇಲ್ಲ, ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಅಕ್ಕ ಭಾವ ವಹಿಸ್ಕೊಂಡಿದ್ದಾರಾ? ಅವರೆಲ್ಲ ನೋಡ್ಕೊಳ್ತಾರೆ. ಸೊ ಹೊರಗಡೆ ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ತಿರೋ, ಮನೆ ಊಟನೇ ಬೇಕಾ ನಿಮಗೆ? ನಾನು ಹೊರಗಡೆ ತಿನ್ನಲ್ಲ, ಬನ್ನಿ, ಹೊರಗಡೆ ತಿನ್ನಲ್ಲ. ಸಂತೋಷ. ಈಗ ನೀವು ಬೇರೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ನೀವೊಂದು ಆಶ್ರಮಕ್ಕೆ ಹೋಗ್ತೀರಿ, ನೀವೊಂದಷ್ಟು ಹಣ ಕೊಡ್ಲಿಕ್ಕೆ ಹೋಗ್ತೀರಿ, ಮತ್ತು ಇನ್ನೊಂದು ಇಂಟರ್ವ್ಯೂವಲ್ಲಿ ಸಂದರ್ಶನದಲ್ಲಿ ನನ್ನ ಹತ್ರ ಇರೋದು ಇಷ್ಟೇ ಹಣ ಅಂತ ನೀವು ತೋರಿಸ್ತಾ ಇದ್ರಿ. ನಿಮ್ಮ ಬಳಿನೇ ಸ್ವಲ್ಪ ಕಷ್ಟ ಇದ್ದಾಗ ನೀವು ಆಶ್ರಮಕ್ಕೆಲ್ಲ ಕೊಡ್ಲಿಕ್ಕೆ ಹೋಗ್ತಾ ಇದ್ರಿ. ಪಾಪ ನಂಗಾದರೂ ಊಟ ಇದೆಯಲ್ಲ, ನನಗಾದರೂ ಮನೆ ಇದೆಯಲ್ವ. ಆಶ್ರಮದಲ್ಲಿರೋ ಎಷ್ಟೋ ಜನಕ್ಕೆ ಊಟ ಇರಲ್ಲ, ಮನೆ ಹೆಂಗಿರುತ್ತೆ, ಆ ಮನೆ ಚೆನ್ನಾಗಿದ್ರೆ ಓಕೆ, ಶೀಟ್ ಮನೆ ಆಗಿ ತೂತುಗಳಿದ್ರೆ ಅವ್ರಗಳಿಗೆ ಪ್ರಾಬ್ಲಮ್ ಅಲ್ವಾ. ಆ್ಯಂಡ್ ನಮಗೆ ನಮ್ಮ ಜೊತೆ ಹುಟ್ಟಿಲ್ದೇ ಇರೋ ವ್ಯಕ್ತಿಗಳ್ನ ನಾವು ಪ್ರೀತಿಸಿ ಅವ್ರಿಗೋಸ್ಕರ ಮಾಡ್ತೀರಲ್ಲ, ಅವಾಗ ನಾವು ಗ್ರೇಟ್ ಆಗೋದು. ನಮ್ಮ ಸಂಬಂಧಿಕರು ಮಾಡಿದ್ರೆ ನಾವು ಗ್ರೇಟ್ ಅಲ್ಲ, ನಮ್ಮ ಫ್ರೆಂಡ್ಸ್ ಮಾಡಿದ್ರೆ ನಾವು ಗ್ರೇಟ್ ಅಲ್ಲ. ನಮ್ಗೆ ಗೊತ್ತಿಲ್ದಿರೋ ವ್ಯಕ್ತಿಗೆ, ಯಾವ ವ್ಯಕ್ತಿ ನಮ್ಗೆ ಗೊತ್ತೇ ಇಲ್ಲ, ಸಡನ್ನಾಗಿ ಬಂದು ಅವ್ರಿಗೆ ನೀವು ಮಾಡ್ತೀರಲ್ಲ, ಅವಾಗ ಅದು ಶ್ರೇಷ್ಠ ಥರನೇ ಬೇರೆ. ಓಕೆ. ನಿಮ್ಮ ಸಹಾಯ ನಿಜವಾಗಲೂ ಅಗತ್ಯ ಇರೋರು, ಅವ್ರು ನಿಮ್ಮ ಸಂಬಂಧಿಕರು ಅಲ್ಲದೆ ಹೋದರೂ ಪರವಾಗಿಲ್ಲ, ಅವ್ರಿಗೆ ಅದು ಸಮಾಜನೇ ನೋಡ್ಬೇಕು. ಎಲ್ಲರೂ ಬರೀ ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಅಂತ ಹೋದರೆ ಸಮಾಜನೇ ಯಾರು ನೋಡ್ತಾರೆ. ಹಾಗಂತ ನೀವು ಅವ್ರಿಗೆ ಮಾಡಬೇಡಿ ಅಂತ ಹೇಳಲ್ಲ. ರಿಲೇಷನ್ಗೆ, ಫ್ರೆಂಡ್ಸ್ಗೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ರಕ್ತ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿಗಳು ಕಷ್ಟದಲ್ಲಿದ್ದಾರೆ, ಅವ್ರಿಗೂ ಸಹಾಯ ಮಾಡಿ. ಬರೀ ರಕ್ತ ಸಂಬಂಧ ಇರೋ ವ್ಯಕ್ತಿಗಳಿಗೆ ಕೆಲಸ ಮಾಡೋದಲ್ಲ, ಸಹಾಯ ಮಾಡೋದಲ್ಲ. ಈ ಮುಂಚೆ ತುಂಬ ದಾನ ಧರ್ಮಗಳನ್ನು ಮಾಡಿದ್ದೀರಿ ಪಾಪ, ಹೇಳ್ತಾ ಇದೆ. ಅಂದಾಜು ನೀವು ಎಷ್ಟು ಉಪಕಾರ ಜಾಸ್ತಿ ಮಾಡಿ? ಬಟ್ ನಿಮ್ಮ ಹತ್ರ ಇದ್ದಾಗೆಲ್ಲ ಕೊಟ್ಕೊಂಡ್ ಬರ್ತಾ ಇದ್ರಿ ನೀವು, ಅದಕ್ಕೇನು ಲೆಕ್ಕ ಇಟ್ಟಿದ್ದೇ ಇಲ್ಲ. ಬಟ್ ನೀವು ಯಾವತ್ತೂ ಒಂದು ದಿವಸ ನೇನಪ್ಪ ನಾನು ಇಷ್ಟೆಲ್ಲ ಮಾಡಿದೆ, ನನಗೆ ಈ ಸ್ಥಿತಿ ಬಂತು ಅಂತ ಯಾವತ್ತಾದ್ರೂ ಅನಿಸಿದ್ಯಾ ನಿಮಗೆ? ಅನಿಸಿಲ್ಲ. ಅವ್ರು ಚೆನ್ನಾಗಿ ಇದ್ದೀನಿ ನಾನು. ಯಾಕಂದರೆ ಜನ ಅಂದ್ಕೊಳ್ತಾರೆ, ನೋಡಿ ವೆಂಕಟ್ ಅವರು ಹೆಂಗೆಂಗೋ ಇರ್ಬೋದಿತ್ತು, ಇವತ್ತು ಹೆಂಗಿದ್ದಾರೆ ಅಂತ. ಹಂಗೇನಿಲ್ಲ, ನಾನು ಚೆನ್ನಾಗಿ ಇದ್ದೀನಿ. ಹೌದಾ? ಯಾಕಂದರೆ ನಾನು ಕಮೆಂಟ್ಗಳು ನೋಡ್ತಾ ಇರ್ತೀನಿ, ಅಯ್ಯೋ ನೋಡಿ ಇದ್ದ ಅವಕಾಶಗಳಲ್ಲಿ ಚೆನ್ನಾಗಿ ನಡ್ಕೊಂಡಿದ್ರೆ ಇವತ್ತು ಒಳ್ಳೆ ರಾಯಲ್ ಆಗಿರ್ಬೋದಿತ್ತು ಅಂತಾರೆ. ಬಟ್ ನೀವು ಹೇಳ್ತೀರಾ ನಾನು ಚೆನ್ನಾಗೇ ಇದ್ದೀನಿ ಅಂತ. ಚೆನ್ನಾಗಿದ್ದೀನಿ. ಹೌದಾ? ನಾನು ಡೌನ್ ಟು ಅರ್ತು. ನಾನು ಯಾವತ್ತೂ ನನಗೆ ಫಂಡ ಲೈಫ್ ಇಷ್ಟ ಆಗಲ್ಲ. ನಾನು ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಹೆಂಗೆ ಬದುಕ್ತಾರೋ ಹಂಗೆ ಬದುಕೋಕ್ಕೆ ಇಷ್ಟ. ಹಂಗೆ ಬದುಕ್ತಾ ಇದ್ದೀನಿ, ಹಂಗೆ ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಆ್ಯಂಡ್ ಮನುಷ್ಯನಿಗೆ ಬೇಕಾಗಿರೋದೇನು ಸಂತೋಷವಾಗಿರೋದಕ್ಕೆ, ಅವೆಲ್ಲ ಸಂತೋಷ ನನಗೆ ಸಿಗ್ತಿದೆ. ಆ್ಯಂಡ್ ಅದ್ರ ಮುಂದೆ ದುಡ್ಡೇನು ದೊಡ್ಡ ವಿಷಯ ಅಲ್ಲ. ನಾನು ಸಿನಿಮಾದು ನಾನು ಪ್ರಯತ್ನಗಳು ಪಡ್ತಾಯಿದ್ದೀನಿ. ಸಿನಿಮಾ ಯಾರಾದರೂ ಇದ್ದರೆ ಹೇಳಿ, ಶಾರ್ಟ್ ಮೂವೀಸ್ ಇದ್ದರೆ ನಾನು ಮಾಡ್ತೀನಿ, ಅಥವಾ ಬೇರೆ ಸಾಂಗ್ ಆಡಬೇಕಂದ್ರೆ ಆಡ್ತೀನಿ, ಬೇರೆ ಸಿನಿಮಾ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕಂದ್ರೆ ಮಾಡ್ತೀನಿ. ಯಾರಾದರೂ ಅವಕಾಶ ಕೊಟ್ಟ, ಅಥವಾ ಬರ್ಡೇ ವಿಶಸ್ಸು ಅಥವಾ ಎನಿ ಫಂಕ್ಷನ್ಸು ಗೆಸ್ಟಾಗಿ ಬರಬೇಕು ಅಂದರೆ ನಾನು ಬರ್ತೀನಿ. ಇದ್ರೆ ಅವಕಾಶಗಳು ಹೇಳಿ. ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು? ಅವರು ನಂಬರ್ ಹೇಳ್ತೀರಾ ಅಥವಾ ಏನು? ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು? ಅಲ್ಲ, ನಮ್ಮ ಸಿನಿಮಾ ರಂಗದವ್ರಿಗೆ ಹೋಗುತ್ತೆ. ಸಿನಿಮಾ ರಂಗದವ್ರಿಗೆ ಹೋಗುತ್ತಲ್ಲ ವಿಡಿಯೋ, ಓಕೆ, ಅವರೇ ಮಾಡಲಿ. ಯಾಕಂದ್ರೆ ಫೋನ್ಗಳು ತೆಗಿಯಲ್ಲ. ಓಕೆ ಓಕೆ ಓಕೆ. ಅವ್ರು ಮಾಡಿದ್ರೆ ನೀವು ಫೋನ್ ತೆಗಿಯೋದು ಪಾಪ ಕಷ್ಟ ಆಗುತ್ತೆ. ಅವಾಗ ಅವ್ರು ಬೇಜಾರು ಮಾಡ್ಕೊತಾರಲ್ವ. ಯಾರಾದರೂ ಹೊಸ ನಿರ್ದೇಶಕರು ಅಥವಾ ಹೊಸ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋರು
ಸೊ ವೆಂಕಟ್ ಸರ್ ಹೇಳ್ತಿದ್ದಾರೆ, ನೀವು ಆ ಥರದ್ದು ಯಾವುದಾದ್ರೂ ಅವಕಾಶ ಕೊಟ್ಟರೆ ಅದಕ್ಕೆ ಅವರು ಕೃತಜ್ಞರಾಗಿದ್ದಾರೆ, ಅದಕ್ಕೆ ಅವರು ಸದಾ ತಯಾರಿದ್ದಾರೆ. ಸೊ ಈಗ ನೀವು ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ನಿಮಗೆ ಬರೋ ಪೇಮೆಂಟ್ ಅಥವಾ ಎಲ್ಲವೂ ಕೂಡ ನಿಮ್ಮನ್ನು ಗೌರವದಿಂದ ಎಷ್ಟು ನೀವು ಕೇಳ್ತೀರೋ ಅಷ್ಟು ಕೊಡ್ತಾರೆ? ನಾನು ಕೇಳ್ತಿರೋದು ಕಮ್ಮಿ, ಯಾಕಂದರೆ ಅವ್ರಿಗೂ ಕಷ್ಟ ಇರುತ್ತೆ ಅಂತ. ನಾನು ಕಷ್ಟಪಡೋರಿಗೆ ನಾನು ಇಂಟರ್ವ್ಯೂ ಕೊಡ್ತಿರೋದು ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ತಿರೋದು, ಕಷ್ಟಪಡೋರಿಗೆ, ಯಾಕಂದರೆ ಹೊಟ್ಟೆ ತುಂಬ ಊಟ ಇರೋರ್ಗೆ ಊಟ ಹಾಕ್ತಾರೆ, ವಾಂತಿ ಮಾಡ್ಕೊತಾರೆ. ನೀನು ಊಟ ಹಾಕಿದ್ಕೆ ವಾಂತಿ ಆಗಿದ್ದು ನನಗೆ ಅಂತ ಹಂಗಂತಾರೆ. ಹೊಟ್ಟೆ ಎಷ್ಟೋರ್ಗೆ ಊಟ ಹಾಕಿದ್ರೆ ನೆನ್ಸ್ಕೊತಾರಲ್ವ. ನೀವು ಹುಡುಗರಿಗೆ ಹೇಳೋದಾದರೆ ಬಾಲ್ಯದಲ್ಲಿ ಇನ್ನೇನು ನಿಮಗೆ ಚೆನ್ನಾಗಿ ನೆನಪಿದ್ದಾವೆ, ನಿಮ್ಗೆ ಒಳ್ಳೆ ಸುಂದರ ಕ್ಷಣಗಳು ತಾಯಿ ತಂದೆಯೊಂದಿಗೆ? ನಾನು ಚಿಕ್ಕ ವಯಸ್ಸಲ್ಲಿ ತರಕಾರಿಗಳು ನಾನೇನು ಮಾಡ್ತಿದ್ದೆ, ನಮ್ಮಮ್ಮ 1 kg ಆಲೂಗಡ್ಡೆ, 1 kg ಈರುಳ್ಳಿ, 1 kg ಟೊಮೊಟೊ ತೊಗೊಂಬ ಅನ್ನೋರು. ನಾನೇನು ಮಾಡ್ತಿದ್ದೆ, 3/4 kg ಆಲೂಗಡ್ಡೆ, 3/4 kg ಟೊಮೊಟೊ, 3/4 kg ಈರುಳ್ಳಿ ತೊಗೊತಿದ್ದೆ. ಇನ್ನು 1/4 kg ದುಡ್ಡು ನನಗೆ, ನಮ್ಮ ಅಮ್ಮಗೆ 3 kg ಅಂತಲೇ ಹೇಳೋದು. ಇನ್ನು 1/4 kg ದುಡ್ಡು ನನಗೆ. ಅದಕ್ಕೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ಈರುಳ್ಳಿ ಎಷ್ಟು kg, ಅದು 3/4 kg ಎಷ್ಟಾಗುತ್ತೆ, ಆಲೂಗಡ್ಡೆ ಎಷ್ಟು kg, 3/4 kg ಎಷ್ಟಾಗುತ್ತೆ, ಟೊಮೊಟೊ ಎಷ್ಟು kg, 3/4 kg ಎಷ್ಟಾಗುತ್ತೆ, ನಾನು ಎಷ್ಟು ಜೇಬಲ್ಲಿ ಹಾಕ್ಕೊಬೇಕು, ಹಾಕೊಂಡು ಬಂದು ಅವ್ರಿಗೆ ಎಷ್ಟು ಚೇಂಜ್ ಕೊಡಬೇಕು, ನಾನೆಷ್ಟು ಲೆಕ್ಕ ಎಲ್ಲ ಸರಿ ಇರಬೇಕು ಅಂತ. ಅವ್ರು ನಮ್ಮಮ್ಮ ಕರೆಕ್ಟಾಗಿ ಕೇಳ್ತಾರಲ್ಲ. ಅದು ಕೋಳಿ ಅಷ್ಟೇ 2.5 kg ಅಂದರೆ 1/4 kg ತೊಗೊಂಡು ಅವಾಗ ಖುಷಿ ನನಗೆ. ಜಾಸ್ತಿ ದುಡ್ಡು ಸಿಗ್ತಿತ್ತಲ್ಲ, ಕೋಳಿ ಅಂದರೆ ಜಾಸ್ತಿ ಅಲ್ಲ ಬೆಲೆ. ಹೌದು ಹೌದು ಹೌದು, ಅವಾಗ ಜಾಸ್ತಿ ದುಡ್ಡು ಸಿಗ್ತಿತ್ತು. ಅದನ್ನು ತೊಗೊಂಡು ಕುಡಿಕಿ ಎಕ್ಸಿಬಿಷನ್ಗೆ ಹೋಗ್ತಿದ್ದೆ. ನಾನೇ ಟೀ ಶರ್ಟ್ ತೊಗೊಳ್ಳೋದು, ಮ್ಯಾಜಿಕ್ ಶೋ ಕಿಟ್ಟು, ಆಮೇಲೆ ನಮ್ಮ ಅಮ್ಮಗೆ ಬಳೆ, ಹೂವು, ಬಟ್ಟು, ಚಪ್ಪಲು. ಅಮ್ಮಂಗೆ ನೀವೇ ತಗೊಂಡು ಹೋಗ್ತಿದ್ರಿ? ನಾನು ಕೊಡ್ತಿದ್ದೆ. ಅಂದ್ರೆ ನೀವು ಹಾಗೆ ಕೂಡಿ ಇಟ್ಕೊಂಡು ಹಣದಲ್ಲಿ ನೀವೇನು ಸ್ವಂತ ಖರ್ಚು ಮಾಡ್ತಿರ್ಲಿಲ್ಲ ಹೆಚ್ಚಾಗಿ? ನನಗೇನಿಲ್ಲ, ನಾನು 5 ಪೈಸೆ ಚಿಕ್ಕಿ ತಿಂತಿದ್ದೆ. ಚಿಕ್ಕಿ ತಿಂತಿದ್ರಿ. ಸೊ ತಂದೆಗೆ ಚಪ್ಪಲಿ ಕೊಡಿಸ್ತಿದ್ರಿ, ತಾಯಿಗೆ ಸೀರೆ ಕೊಡಿಸ್ತಾ ಇದ್ರಿ, ಇದೆಲ್ಲ ಮಾಡ್ತಾ ಇದ್ರಿ. ಹೌದು. ಬಟ್ ಈ ಮನೆಗೆ ಸಾಮಾನು ತಗೊಂಬ ಅಂತ ಕೊಟ್ಟ ದುಡ್ಡಲ್ಲೆಲ್ಲ ಈ ಕಡೆ ಮನೆನೂ ಅಲ್ಲ, ಈ ಕಡೆ ಮಾರ್ಕೆಟು ಅಲ್ಲ, ಮಧ್ಯದಲ್ಲಿ ನಿಂತು ಎಲ್ಲ ಲೆಕ್ಕ ಹಾಕ್ತಿದ್ರಿ. ಅವಾಗ ಚಿಕ್ಕವನಾಗಿದೆ, ಒಂದು 7ನೇ ಕ್ಲಾಸ್. ಅದೇ ಅವಾಗಲೇ ಪಾಪ. ಓಕೆ, ಅವು ಎಷ್ಟು ಕೊಟ್ಟಿದ್ದಾರೆ, ನಾನಿಲ್ಲಿ ಎಷ್ಟೆಷ್ಟು ಮೋಸ ಮಾಡಿದ್ದೀನಿ, ಇನ್ನು ನನಗೆ ಎಷ್ಟೆಷ್ಟು ಮಿಕ್ಕಿದೆ, ಅಲ್ಲಿ ಕೇಳಿದ್ರೆ ಲೆಕ್ಕ ಹೇಳಬೇಕಲ್ಲ ಅಂತ. ಓಕೆ, ತಂದೆಯೊಂದಿಗೆ ಏನು ನೆನಪಿದೆ ನಿಮಗೆ? ತುಂಬ ಅವ್ರು ನಿಮಗೇನಾದರೂ ಬುದ್ಧಿ ಮಾತು ಹೇಳಿದರೆ ನೀವು ಹೇಳ್ಬೋದು, ನಮಗೂ ಅದೊಂದು ಪಾಠ. ತಂದೆ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಹಾರ್ಡ್ ವರ್ಕ್. ಕಷ್ಟಪಡಬೇಕು, ಕಷ್ಟಪಟ್ಟರೆ ಸುಖ ಸಿಗುತ್ತೆ. ನಾನು ಕಷ್ಟಪಟ್ಟೆ ಸುಖ ನೋಡಿದೆ, ನಮ್ಮ ತಂದೆ ಕನಸುಗಳು ನೆನ್ಸು ಮಾಡಿದೆ. ಅವ್ರನ್ನೆಲ್ಲ ಕಡೆ ಎಲ್ಲೆಲ್ಲಿ ಯಾರು ಅವ್ರು ನೋವು ಕೊಟ್ಟಿದ್ರು ಅವ್ರ ಮುಂದೆನೇ ಗೆಸ್ಟಾಗಿ ಹೋಗಿ ಅವರು ಮುಂದೆನೇ ನಿಂತ್ಕೊಂಡು ಸ್ಟೇಜ್ ಮೇಲೆ. ಅದಕ್ಕಿಂತ ಬೇಕು ಅವ್ರ ಪಟ್ಟು ಖುಷಿ ಎಷ್ಟು ಗೊತ್ತಾ, ಎಲ್ಲ ಅವ್ರಿಗೂ ಸನ್ಮಾನ ಮಾಡಿದ್ರು. ಯಾರ್ಯಾರು ಸನ್ಮಾನ ಮಾಡಿದ್ರು ನನಗೆ, ನಮ್ಮ ತಂದೆಗೆ ಥ್ಯಾಂಕ್ಸ್ ನಿಮಗೆ. ಓಹ್, ನಿಮ್ಮ ತಂದೆ ತುಂಬ ಅವಮಾನ ಎದುರಿಸಿದ್ರಾ? ನೋವುಗಳೆಲ್ಲ ಇತ್ತು ಅವ್ರಿಗೂ ಪಾಪ. ಸೊ ಅವ್ರ ಮುಂದೆ, ಅವ್ರಿಗೆ ಯಾರು ನೋವು ಕೊಟ್ಟಿದ್ರು ಅವ್ರ ಮುಂದೆ ನಿಮ್ಮ ತಂದೆಗೆ ಒಂದು ಗೌರವ ತಂದು ಕೊಟ್ರಿ. ಹೌದು, ಅದ್ರ ಬಗ್ಗೆ ಖುಷಿ ಇದೆ. ಹಂಗಾರೆ ತಂದೆಯನ್ನು ಕೂಡ ಸುಮ್ಮನೆ ಪಾಪ ಅವರು ತುಂಬ ನೋವುಗಳನ್ನು ಅನುಭವಿಸಿದ್ದಾರೆ. ಓಕೆ, ನಿಮ್ಮ ತಂದೆ ನಿಮಗೆ ಯಾವುದೋ ಒಂದು ಘಟನೆ ನಡೆದಾಗ ನನಗಿಂಥದ್ದು ವಿಚಾರದಲ್ಲಿ ಬುದ್ಧಿ ಹೇಳಿದ್ರು ಒಂದು ಯಾವುದಾದ್ರೂ ಒಂದು ಘಟನೆ? ಇಲ್ಲ, ಅದೇನಿಲ್ಲ, ದಿನ ಅವರು ಮಾತಾಡೋರು. ಯಾವ ಘಟನೆ ಇಲ್ಲ, ಇದು ಅಷ್ಟೇ ಕಣ, ಇನ್ನೇನಿಲ್ಲ. ತಂದೆ ಮಾತಾಡೋರು, ದಿನ ಮಾತಾಡೋರು, ಜೊತೆಯಲ್ಲಿದ್ದಾಗ ದಿನ ಬುದ್ಧಿ ಹೇಳೋರು. ನೀನು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊ ಅಂತ. ಇವಾಗ ಕಮ್ಮಿ ಮಾಡ್ಕೊಂಡಿದ್ದೀನಲ್ವಾ. ರಿಯಾಲಿಟಿ ಶೋಗಳು, ಕತೆಗಳೆಲ್ಲ ಬೇಡವಾ? ಬೇಡ. ಯಾಕೆ ಅದನ್ನು ನೀವು ನೆನಪು ಮಾಡ್ಕೊಳಲ್ಲ? ಸಾಕು, ಇವಾಗ ಹೇಳಷ್ಟು ಲಾಸ್ಟ್ ಟೈಮ್ ವೀಡಿಯೋನೂ ಆಗ್ತೆ, ಅದಕ್ಕಿಂತ ಮುಂಚೆನೂ ವೀಡಿಯೋ ಆಗ್ತೆ, ನಂಗೆ ಒಂದು ಅವಕಾಶ ಕೊಡಿ ಅಂತ. ಅವ್ರು ಕೊಡ್ತಿಲ್ಲ ಅಂದರೆ ಸುಮ್ಮನೆ ನಾನು ಅದ್ರ ಬಗ್ಗೆ ಮಾತಾಡಿ ತಪ್ಪಾಗುತ್ತೆ. ಕೊಡಿ ಅಂತ ಅಲ್ಲ, ಈಗ ನೀವೆಷ್ಟು ಸಿನಿಮಾ ಜರ್ನಿ ಅಥವಾ ರಿಯಾಲಿಟಿ ಶೋ ಜರ್ನಿ ಮಾಡ್ಕೊಂಡು ಬಂದಿದ್ದೀರಲ್ವ, ಒಂದಷ್ಟು ಶೋ ಮಾಡಿದ್ದೀರಿ. ಅಕುಲ್ ಬಾಲಾಜಿ ಅವ್ರ ಜೊತೆ ಏನೋ ಶೋ ಮಾಡ್ತಾ ಇದ್ರಿ, ಸೂಪರ್ ಜೋಡಿ. ಅದಕ್ಕೆ ಸೆಲೆಕ್ಟ್ ಆಗಿದೆ ಹೇಗೆ? ಅದು ಉಷಾ ಅಂದ್ಬಿಟ್ಟು ಒಬ್ಬರು, ಅವರೇ ಇದು ಮಾಡಿದ್ದು, ನನಗೆ ರೆಫರ್ ಮಾಡಿದ್ದು. ಓಕೆ, ಅದು ಬಿಗ್ ಬಾಸ್ ಆದ ನಂತರ ಮಾಡಿದ್ದದು ಆ ಶೋ ನಿಮಗೆ. ಬಟ್ ರಿಯಾಲಿಟಿ ಶೋ ನಿಮ್ಗೆ ಒಂಚೂರು ಹಣ ಕೊಡ್ತು. ಬಟ್ ನೀವು ಅಲ್ಲೇ ಮುಂದುವರಿಬೋದಿತ್ತಲ್ವಾ? ಎಲ್ಲ ಜನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಕಟ್ಕೊಂಡು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಡ್ರಿಂಕ್ಸ್ ಮಾಡಬೇಡಿ, ಸಿಗರೇಟ್ ಸೇರಬೇಡಿ ಅಂತ ಹೇಳ್ತಾ, ಬಾಯ್ ಫ್ರಮ್ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.
ವೀಕ್ಷಕರೇ ನೋಡಿದ್ರಲ್ಲ, ವೆಂಕಟ್ ಸರ್ ಅಲಿಯಾಸ್ ಹುಚ್ಚ ವೆಂಕಟ್ ಅವರು ಈ ಸಮಯದಲ್ಲಿ ನಮ್ಮ ಜೊತೆ ಸಿಕ್ಕಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಟ್ ಅವರು ತುಂಬ ಒಂದು ವಿಚಾರ ಸ್ಪಷ್ಟಪಡಿಸಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ ಮತ್ತು ಅವರ ಬದುಕಲ್ಲಿ ಕೊಂಚ ಅನುಕೂಲವಾಗಿದ್ದಾರೆ, ಅಥವಾ ಏನು ಒಂದು ಮಟ್ಟಿಗೆ ಅವರು ಇರೋದರಲ್ಲಿ ಖುಷಿ ಇದೆ, ತೃಪ್ತಿ ಇದೆ. ಆ್ಯಂಡ್ ಅವ್ರ ಬಗ್ಗೆ ತುಂಬ ಕಾಳಜಿ ವಹಿಸೋ ಕಮೆಂಟ್ಗಳನ್ನು ನಾನು ಕೇಳಿದ್ದೀನಿ. ಪಾಪ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದ ಜನಗಳು ಕಮೆಂಟ್ ಮಾಡ್ತಾಯಿದ್ರು. ಅದೆಲ್ಲವನ್ನು ನಾನು ಅವರಿಗೆ ತಲುಪಿಸಿದ್ದೀನಿ. ಅವರಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ. ಅವಶ್ಯವಾಗಿ ಅವರೊಬ್ಬರು ಹೊಸ ಮನುಷ್ಯರಂತೆ ರೂಪುಗೊಂಡಿದ್ದಾರೆ. ನನಗೂ ಕೂಡ ಅಷ್ಟೇ ಬಹಳ ಖುಷಿ ಆಯಿತು. ಕೆಲವು ವಿಚಾರಗಳನ್ನು ನಾನು ಕೇಳಲಿಕ್ಕೆ ಹೋದಾಗ ಅವರು ಪಾಪ ಬೇಡ ಅಂದರು. ನಾನು ಅವರ ಖಾಸಗಿತನಕ್ಕೆ ಅಥವಾ ಅವರ ಅಭಿಪ್ರಾಯಗಳಿಗೆ ಗೌರವ ಕೊಟ್ಟಿದ್ದೀನಿ. ಸೊ ಈ ಮೂಲಕ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಸಮಯದಲ್ಲಿ ಅವರೊಂದಿಗೆ ಮಾತನಾಡಿ ಬಹಳ ಸಂತೋಷವಾಯಿತು. ನಿಮಗಂತೂ ಅನಿಸಿರುತ್ತೆ, ಒಂದು 10 ವರ್ಷದ ಹಿಂದೆ ನೋಡಿರುವ ಶ್ರೀಯುತ ವೆಂಕಟ್ ಸರ್ ಅವರಿಗೂ ಇವತ್ತಿರೋ ವೆಂಕಟ್ ಸರ್ ಅವ್ರಿಗೂ ವ್ಯತ್ಯಾಸ ಇದೆ. ಸೊ ಇದೇ ಮನುಷ್ಯನ ಬದುಕು. ತಪ್ಪುಗಳು ಅಥವಾ ಕೆಲವೊಮ್ಮೆ ಎಡವಟ್ಟುಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮೆಲ್ಲರ ಬದುಕಲ್ಲೂ ನಡೀತವೆ. ಬಟ್ ಮನುಷ್ಯತ್ವ ಇರೋದು ಅದನ್ನು ತಿದ್ದಿಕೊಳ್ಳೋದರಲ್ಲಿ. ಕೆಲವೊಬ್ಬರು ಸಾಯೋವರೆಗೂ ಅದು ಹಾಗೆ ಬದುಕು ಬಿಡ್ತಾರೆ, ಪಶ್ಚಾತ್ತಾಪವೇ ಇರೋದಿಲ್ಲ. ಆದರೆ ಕೆಲವರು ಮಾತ್ರ ತಿದ್ದುಕೊಳ್ತಾರೆ, ಸರಿಯಾಗ್ತಾರೆ. ಓಕೆ, ನಾನು ಇಂಥ ಜಾಗದಲ್ಲಿ ತಪ್ಪು ಮಾಡಿದೆ, ನಾನು ಹಿಂಗೆ ಮಾಡಬಾರ್ದಿತ್ತು ಅನ್ನೋ ಒಂದು ಅರಿವು ಬರುತ್ತೆ. ಸೊ ಆ ಎಲ್ಲ ಬದಲಾವಣೆಗಳು ಶ್ರೀಯುತ ವೆಂಕಟ್ ಸರಲ್ಲಿ ಇದೆ, ಹುಚ್ಚ ವೆಂಕಟ್ ಅವರಲ್ಲಿ ಖಂಡಿತ ಇದೆ. ಅದು ನನಗೆ ಬಹಳ ಸಂತೋಷವಾಯಿತು. ಅವರ ವ್ಯಕ್ತಿತ್ವ ಹೌದಪ್ಪ, ಹೆಂಗಿದ್ದರೂ ಕೂಡ ಇವತ್ತು ಅವರು ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಏನಾದರೂ ಕೇಳಿದ್ರೆ ಯೋಚಿಸಿ ಉತ್ತರ ಕೊಡ್ತಾರೆ. ದಟ್ಸ್ ಬ್ಯೂಟಿಫುಲ್. ಸಿನಿಮಾ ಸೋಲುವುದು ಬಿಡೋದು ಅದೆಲ್ಲ ಹೊಟ್ಟೆಪಾಡು. ನಾವೆಲ್ಲರೂ ಒಂದೊಂದು ಹೊಟ್ಟೆಪಾಡು ಮಾಡ್ತಿದ್ದೀವಿ. ಅಂತಿಮವಾಗಿ ಅವ್ರದ್ದು ಶ್ರೇಷ್ಠತೆ ಏನಂದರೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಯಾರ ಬಗ್ಗೆನೂ ಒಂದು ಕೆಟ್ಟದ್ದು ಮಾತಾಡಲ್ಲ. ಸೊ ಹೀಗೆ ಮನುಷ್ಯ ಬದುಕಬೇಕು. ಆ್ಯಂಡ್ ನನಗೆ ಅವ್ರ ಬದಲಾವಣೆ ಬಹಳ ಖುಷಿ ಆಯಿತು. ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು, ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಮತ್ತೊಬ್ಬರು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ವಿಶೇಷವಾದ ವ್ಯಕ್ತಿಯೊಂದಿಗೆ, ಸಾಧಕರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹರೇ ಕೃಷ್ಣ.